ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ನಾವು ನಿನ್ನೆ ಕೃಷ್ಣ ಪ್ರೇಮ ಫಲವನ್ನು ಯಾವ ಥರ ಹಂಚ್ತಾ ಇದ್ವಿ ಅಂತ ನೋಡ್ತಾ ಇದ್ವಿ. ಅಂದರೆ ಇಲ್ಲಿ 41ರಿಂದ 47ನೇ ಶ್ಲೋಕದವರೆಗೂ ನಾವು ನಿನ್ನೆ ಓದಿದ್ವಿ. ಇವತ್ತು 46ವರೆಗೂ ಓದಿದ್ವಿ. 47ರಿಂದ ಇವತ್ತು ಶುರು ಮಾಡೋಣ. ಅದಕ್ಕೆ ಮುಂಚೆ ಇಲ್ಲಿ ಏನೋ ಯಾವ ಥರ ಪ್ರೇಮ ಫಲ ಹಂಚಬೇಕು ಅಂದರೆ ಭಕ್ತಿ ಶಕ್ತಿ ಅನ್ನೋದು ಒಂದು ವೃಕ್ಷದ ರೂಪದಲ್ಲಿ ವ್ಯಕ್ತವಾಯಿತು. ಅವರು ಭಕ್ತಿಯನ್ನು ಸಮಾಜದ ಕಲ್ಯಾಣಕ್ಕಾಗಿ ಯಾವ ಥರ ಬಳಸಬೇಕು ಅನ್ನೋದನ್ನ ನಮಗೆ 41ರಿಂದ ತಿಳಿಸ್ಕೊಡ್ತಾ ಇದ್ದಾರೆ. 42ನೇ ಶ್ಲೋಕದಲ್ಲಿ ಅದಕ್ಕೊಂದು ಉತ್ತರ ನೀಡ್ತಾರೆ, ಯಾವ ಥರ ಹಂಚಬೇಕು ಅಂತಂದರೆ, ಈ ಮಾನವ ಜನ್ಮ ಅನ್ನೋದೇ ಅಮೂಲ್ಯವಾಗಿರೋದು. ಅದನ್ನ ಸಾರ್ಥಕಗೊಳಿಸ್ಕೋಬೇಕು ಅಂದರೆ ನಾವು ಭಕ್ತಿಯನ್ನು ಎಲ್ಲ ಕಡೆ ಹಂಚಬೇಕು. ಅಂದರೆ ನಮ್ಮಲ್ಲಿರೋ ಸಾರ್ಥಕತೆ ಏನು ಭಕ್ತಿ ಅನ್ನೋದೇ ಒಂದು ಅಂಶವನ್ನು ಎಲ್ಲರ ಶ್ರೇಯಸ್ಸಿಗೋಸ್ಕರ ಬಳಸಬೇಕು ಅಂತ ಹೇಳಿದ್ರು. ಅದನ್ನ ಯಾವ ಥರ ಬಳಸೋದು? ನಮ್ಮಲ್ಲಿ ಏನಿರುತ್ತೆ, ನಮ್ಮಲ್ಲಿ ಇರೋ ಅಂಥದ್ದು ಏನು? ಪ್ರಾಣ, ಅರ್ಥ, ಧಿಯ, ವಾಚ ಅಂದರೆ ಜೀವನದ ಶಕ್ತಿ, ಸಂಪತ್ತು, ಬುದ್ಧಿ ಮತ್ತು ಮಾತಿನಿಂದ ನಾವು ಭಕ್ತಿಯನ್ನು ಹಂಚಬೇಕು ಅಂತ ಹೇಳಿದ್ರು. ಆಮೇಲೆ 42ನೇ ಶ್ಲೋಕದಲ್ಲಿ ಆ ರೀತಿ ಮಾನವ ಜೀವನವನ್ನು ಸಾರ್ಥಕ ಮಾಡಿಸ್ಕೋಬೇಕು. ನಮ್ಮ ಜೀವನ ಏನಿದೆ, ನಮ್ಮ ಜೀವನದಲ್ಲಿ ಸಾರ್ಥಕತೆ ಯಾವಾಗ ಆಗುತ್ತೆ ಅಂದರೆ ನಮ್ಮ ಜೀವನದಲ್ಲಿರುವಂಥ ಬುದ್ಧಿ, ಸಂಪತ್ತು, ಮಾತು ಇವುಗಳನ್ನು ಇತರ ಶಾಶ್ವತ ಕಲ್ಯಾಣಕ್ಕಾಗಿ ಬಳಸಿದಾಗ ಮಾತ್ರ ಅದು ಬಳಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ 43ನೇದಲ್ಲಿ ಅವ್ರು ಏನು ಮಾಡಿದ್ರು, ಅದನ್ನೇ ಇನ್ನು ಮುಂದುವರಿಸ್ತಾ ಇತರರ ಹಿತಕ್ಕಾಗಿ ನಮ್ಮ ಕರ್ಮ, ಮನಸ್ಸು ಮತ್ತೆ ಮಾತುಗಳನ್ನು ಸಹ ಬಳಸಬೇಕು ಅಂತ ಹೇಳಿದ್ರು. ಮತ್ತೆ 44ರಲ್ಲಿ ಏನು ಹೇಳಿದ್ರು, ಇದನ್ನೆಲ್ಲ ಮಾಡೋದಕ್ಕೆ ನಮ್ಗೆ ಏನಾದ್ರು ತುಂಬ ದೊಡ್ಡ ಸಂಪತ್ತು ಅನ್ನೋದು ಬೇಕಾ? ಬೇಡ, ಅದನ್ನು ಸಹ ಹೇಳಿದ್ರು. ಅದಕ್ಕೆ ಯಾವುದೇ ದೊಡ್ಡ ಸಂಪತ್ತು ಬೇಕಾಗಿಲ್ಲ, ನಮ್ಮಲ್ಲಿರೋ ಸ್ವಲ್ಪ ಭಕ್ತಿಯನ್ನ ಕೃಷ್ಣನ ಸೇವೆಯಲ್ಲಿ ಬಳಸ್ಬೋದು. ಆ ಥರ ಬಳಸಿದ್ರೆ ಸಾಕು, ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು, ನಾನು ಈ ಭಕ್ತಿ ವೃಕ್ಷದ ಮಾಲಿ ಅಂತ. ನನ್ನಲ್ಲಿರೋದನ್ನ ನಾನು ಇತರರ ಹಿತಕ್ಕಾಗಿ ಬಳಸ್ತೀನಿ. ಅದನ್ನ ಯಾವ ಥರ, ನನ್ನಲ್ಲಿ ದೊಡ್ಡ ಸಂಪತ್ತಿಲ್ಲ, ಆದರೆ ನನ್ನ ಹತ್ರ ಏನಿದೆ, ನಾನು ತೋಟದ ಮಾಲಿ ಅಂದರೆ ತೋಟಗಾರ. ಮತ್ತು ಅದನ್ನ ನಾನು ಏನು ಬೆಳೆಸೋಕೆ ಸಾಧ್ಯ, ಹೂವು, ಹಣ್ಣು, ಇವುಗಳನ್ನ ನಾನು ಭಗವಂತನ ಸೇವೆಯಲ್ಲಿ ಬಳಸ್ತೀನಿ ಅಂತ ಹೇಳಿದ್ರು. ಆದ್ರೆ ಆ ಮುಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು, ಬರೀ ತೋಟಗಾರ ಆಗಿರೋದಷ್ಟೇ ಅಲ್ಲ, ನಾನು ಮರವತ್ಸನೂ ಆಗಕ್ಕೆ ಬಯಸ್ತೀನಿ ಅಂತ ಹೇಳಿದ್ರು. ಯಾಕೆ ಮರ ಆಗಕ್ಕೆ ಬಯಸ್ತಾರ ಅವರು ಅಂದರೆ, ತಾನು ಸ್ವತಃ ಇತರರಿಗೆ ಉಪಕಾರವಾಗೋ ಸಾಧನ ಆಗಕ್ಕೆ ಬಯಸ್ತೀನಿ ಅಂತ. ಯಾವ ರೀತಿ ಮರ ಎಲ್ಲರಿಗೂ ಉಪಕಾರ ಕೊಡುತ್ತೋ, ಅವ್ರಿಗೆ ಬರೋರ್ಗೆಲ್ಲರೂ ಹೂವು, ಹಣ್ಣು ಏನು ಕೇಳಿದ್ರು ಅದು ತನ್ನ ಹತ್ರ ಇರೋದನ್ನ ಕೊಟ್ಟು ಕಳಿಸುತ್ತೆ, ಯಾರನ್ನೂ ನಿರಾಶೆ ಮಾಡಿಸಲ್ಲ. ಅದರಿಂದ ಅವರು ಮರ ಆಗಬೇಕು ಅಂತ ಇಚ್ಛೆ ಪಟ್ಟರು. ಇಲ್ಲಿ ಮಹಾಪ್ರಭು ವೃಕ್ಷ ಪರಿವಾರದ ಅಷ್ಟಾದ್ಮೇಲೆ ಈಗ ಮುಂದೆ ಏನು ಮಾಡ್ತಾರೆ, 46ವರೆಗೂ ನಾನು ಮರ ಆಗಬೇಕು ಅಂತ ಹೇಳಿದ್ರು. ಯಾಕೆ ಅಂದರೆ ಮರ ಯಾರಿಗೂ ನಿರಾಶೆಗೊಳಿಸಲ್ಲ, ಮರವನ್ನು ಮಹಾತ್ಮರಿಗೆ ಹೋಲಿಸ್ತಾ ಇದ್ದಾರೆ. ಮಹಾತ್ಮರ ಹತ್ರ ಹೋದಾಗ ನಾವು ಯಾವ ಥರ ಏನಾದ್ರು ಒಂದು ಸಿದ್ಧಿನೋ ವರನೋ ಪಡ್ಕೊಂಡು ಬರ್ತೀವಲ್ಲ, ಆ ಥರ ಮರದ ಹತ್ರ ಹೋದವ್ರು ಯಾರು ಬರಿ ಕೈಯಿಂದ ಬರೋದಿಲ್ಲ ಅಂತ ಹೇಳಿದ್ರು. ಇನ್ನು ಮುಂದೆ ಅವರ ಭಕ್ತರಿಗೆ ಏನು ಆದೇಶ ಕೊಡ್ತಾರೆ ಅಂತ 47ನೇ ಶ್ಲೋಕದಲ್ಲಿ ನೋಡೋಣ. ಏಯಿ ಆಜ್ಞಾ ಕೈಲಾಯದಿ ಚೈತನ್ಯ ಮಾಲಾಕಾರ ಪರಮ ಆನಂದ ಪಾಯಿಲ ವೃಕ್ಷ ಪರಿವಾರ. ಹರೇ ಕೃಷ್ಣ ಮಾತಾಜಿ. ಭವ್ಯ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಶ್ಲೋಕ 47. ಏಯಿ ಆಜ್ಞಾ ಕೈಲಾಯದಿ ಚೈತನ್ಯ ಮಾಲಾಕಾರ ಪರಮ ಆನಂದ ಪಾಯಿಲ ವೃಕ್ಷ ಪರಿವಾರ. ಏಯಿ ಇದು, ಆಜ್ಞೆ ಕೈಲ ಕೊಟ್ಟರು, ಯದಿ ಯಾವಾಗ, ಚೈತನ್ಯ ಶ್ರೀ ಚೈತನ್ಯ ಮಹಾಪ್ರಭು ಮಾಲಾಕಾರ ತೋಟಗಾರನಾಗಿ, ಪರಮ ಮಹಾನ್ ಆನಂದ ಪಾಯಿಲ ಪಡೆದುಕೊಂಡ, ವೃಕ್ಷ ಮರದಿಂದ, ಪರಿವಾರ ಸಂತತಿ. ಅನುವಾದ ಶ್ರೀಲ ಪ್ರಭುಪಾದ ಜಯವಾಗಲಿ. ವೃಕ್ಷದ ಸಂತತಿಗಳಿಗೆ ಶ್ರೀ ಚೈತನ್ಯ ಮಹಾಪ್ರಭು ಅವರ ಭಕ್ತರು ಭಗವಂತನಿಂದ ನೇರವಾಗಿ ಈ ಆಜ್ಞೆಯನ್ನು ಪಡೆದುಕೊಳ್ಳಲು ಬಹಳ ಸಂತೋಷವಾಯಿತು. ಭಾವಾರ್ಥ: 500 ವರ್ಷಗಳ ಹಿಂದೆ ನವದ್ವೀಪದಲ್ಲಿ ಉದ್ಘಾಟಿಸಲ್ಪಟ್ಟ ಸಂಕೀರ್ತನ ಆಂದೋಲನದ ದಾನ ಧರ್ಮ ಕಾರ್ಯಕ್ರಮಗಳು ಎಲ್ಲ ಮಾನವ ಜೀವಿಗಳ ಅನುಕೂಲಕ್ಕಾಗಿ ಪ್ರಪಂಚವೆಲ್ಲ ಹರಡಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭು ಅವರ ಬಯಕೆಯಾಗಿತ್ತು. ದುರದೃಷ್ಟವಶಾತ್ ಚೈತನ್ಯ ಮಹಾಪ್ರಭು ಅವರ ಶಿಷ್ಯರು ಎಂದು ಕರೆಸಿಕೊಳ್ಳುವ ಕೆಲವರಿದ್ದಾರೆ. ಅವರಿಗೆ ಬರೀ ಒಂದು ದೇವಸ್ಥಾನವನ್ನು ನಿರ್ಮಿಸುವುದರಲ್ಲಿ, ದೈವ ಮೂರ್ತಿಗಳನ್ನು ಪ್ರದರ್ಶಿಸುವುದರಲ್ಲಿ ಮತ್ತು ಒಂದಿಷ್ಟು ಹಣವನ್ನು ಸಂಗ್ರಹಿಸಿ ಅದನ್ನು ತಿನ್ನುವುದಕ್ಕೆ, ನಿದ್ದೆ ಮಾಡುವುದಕ್ಕೆ ಖರ್ಚು ಮಾಡುವುದರ ಮತ್ತು ಒಂದಿಷ್ಟು ಹಣವನ್ನು ನಿದ್ದೆ ಮಾಡುವುದಕ್ಕೆ ಖರ್ಚು ಮಾಡುವುದರಲ್ಲಿ ತೃಪ್ತಿಯಾಗುತ್ತದೆ.
ಶ್ರೀ ಚೈತನ್ಯ ಮಹಾಪ್ರಭು ಅವರ ಪಂಥವನ್ನು ಪ್ರಪಂಚಕ್ಕೆಲ್ಲ ಬೋಧಿಸುವ ಸಮಸ್ಯೆಯೇ ಅವರಿಗೆ ಉದ್ಭವಿಸುವುದಿಲ್ಲ. ಆದರೆ ಅವರಿಂದ ಹೀಗೆ ಮಾಡಲಾಗದಿದ್ದರೂ ಬೇರೆ ಯಾರಾದರೂ ಮಾಡಿದರೂ ಕರುಬುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಅವರ ಆಧುನಿಕ ಅನುಯಾಯಿಗಳ ಅವಸ್ಥೆ ಇದು. ಕಲಿಯುಗ ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ಚೈತನ್ಯ ಮಹಾಪ್ರಭುಗಳ ಹುಸಿ ಅನುಯಾಯಿಗಳ ಮೇಲೆ ಶಕ್ತಿಯುತವಾಗಿದೆ ಎಂದರೆ ಅದು ಚೈತನ್ಯ ಮಹಾಪ್ರಭುಗಳು ಹುಸಿ ಅನುಯಾಯಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಕಡೆ ಪಕ್ಷ ಚೈತನ್ಯ ಮಹಾಪ್ರಭು ಅವರನ್ನು ಅನುಸರಿಸುವವರು ಭಾರತದಿಂದ ಹೊರಬಂದು ಇಡೀ ಪ್ರಪಂಚದಲ್ಲಿ ಅವರ ಪಂಥವನ್ನು ಬೋಧಿಸಬೇಕು, ಏಕೆಂದರೆ ಇದೇ ಶ್ರೀ ಚೈತನ್ಯ ಜೀವನೋದ್ದೇಶವೂ ಆಗಿತ್ತು. ಶ್ರೀ ಚೈತನ್ಯರ ಶಿಷ್ಯರು ವೃಕ್ಷಗಳಿಗಿಂತಲೂ ತುಂಬಾ ತಾಳ್ಮೆಯಿಂದಿರುವವರು ಮತ್ತು ಬೀದಿಯಲ್ಲಿರುವ ಹುಲ್ಲುಕಡ್ಡಿಗಿಂತಲೂ ವಿನೀತರಾಗಿರುವವರು. ಹೃದಯವನ್ನು ಮತ್ತು ಆತ್ಮವನ್ನು ಒಪ್ಪಿಸಿ ಮಹಾಪ್ರಭುಗಳ ಇಷ್ಟಾರ್ಥ ಪೂರೈಸಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತೆ, ಧನ್ಯವಾದ. ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನು ಚೈತನ್ಯದ ತೋಟದ ಮಾಲೀಕರಾದ ಚೈತನ್ಯ ಮಹಾಪ್ರಭು ಒಂದು ಆದೇಶ ಕೊಡ್ತಾರೆ ಭಕ್ತವೃಂದಕ್ಕೆ. ಅಂದ್ರೆ ಭಕ್ತಿಯ ವೃಕ್ಷ ಅವ್ರಿಗೊಂದು ಆದೇಶವನ್ನು ಕೇಳಿದಾಗ ಭಕ್ತರೆಲ್ಲ ಸಂತೋಷ ಪಟ್ರು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ವೃಕ್ಷ ಪರಿವಾರ ಅಂದ್ರೆ ಇದು ಸಾಮಾನ್ಯ ಕುಟುಂಬ ಅಲ್ಲ, ಶ್ರೀ ಚೈತನ್ಯ ಮಹಾಪ್ರಭುವಿನ ಭಕ್ತರು ಮತ್ತು ಅವರ ಅನುಯಾಯಿಗಳು ಅಂತ. ಇಲ್ಲಿ ವೃಕ್ಷ ಪರಿವಾರಗಳು ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಪ್ರಭುವಿನ ಭಕ್ತರು ಮತ್ತೆ ಅನುಯಾಯಿಗಳು ಅಂತ ನಾವು ತಿಳ್ಕೊಬೇಕು. ಇಲ್ಲಿ ಚೈತನ್ಯ ಮಾಲಿಯ ಆದೇಶ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಇಲ್ಲಿ ಚೈತನ್ಯ ಮಾಲಾಕಾರ ಅಂದ್ರೆ ಚೈತನ್ಯ ಮಾಲಿ ಅಂತ ತಮ್ಮನ್ನ ತಾವೇ ವರ್ಣಿಸ್ಕೊಂಡಿದ್ದಾರೆ. ಅವರು ಈ ಭಕ್ತಿ ವೃಕ್ಷವನ್ನು ಬೆಳೆಸುವ ಮಾಲಿ. ಈಗ ಅವರು ಏನ್ ಮಾಡ್ತಾ ಇದ್ದಾರೆ, ತೋಟಗಾರರಾಗಿ ಎಲ್ಲ ಭಕ್ತರಿಗೆ ಒಂದು ಆದೇಶ ಕೊಡ್ತಾ ಇದ್ದಾರೆ. ಇಲ್ಲಿ ವೃಕ್ಷ ಪರಿವಾರ ಅಂದ್ರೆ ಭಕ್ತಿ ವೃಕ್ಷ ಪರಿವಾರ, ಆ ವೃಕ್ಷದ ಶಾಖೆಗಳು, ಉಪಶಾಖೆಗಳು ಮತ್ತೆ ಭಕ್ತರು ಅಂದ್ರೆ ಚೈತನ್ಯ ಮಹಾಪ್ರಭುವಿನ ಭಕ್ತರು ಮತ್ತೆ ಅನುಯಾಯಿಗಳು ಅಂತ ನಾವು ತಿಳ್ಕೋಬೇಕು. ಅವರಿಗೆ ಆದೇಶವನ್ನು ಕೊಟ್ಟಿದ್ದಾಗ ಅವರು ತುಂಬಾ ಆದೇಶವನ್ನು ಕೇಳಿ ಅವ್ರಿಗೆ ಪರಮಾನಂದ ಆಯ್ತು. ಮಹಾಪ್ರಭುವಿನ ಆದೇಶವನ್ನು ಕೇಳಿ ಅವರು ಆನಂದವನ್ನು ಪಟ್ರು. ಏಕೆಂದ್ರೆ ಭಕ್ತರಿಗೆ ಯಾವಾಗ್ಲೂ ಏನು ಖುಷಿ ಆಗುತ್ತೆ, ಭಕ್ತರಿಗೆ ಭಗವಂತನ ಆದೇಶ ಕೊಟ್ಟಾಗ? ಹೇಳ್ಬೋದಾ ಯಾರು? ಹರೇ ಕೃಷ್ಣ. ನಿಮ್ ಮುಂದೆ ಭಗವಂತ ಪ್ರತ್ಯಕ್ಷ ಆಗಿ ಏನೋ ಒಂದು ಆದೇಶ ಕೊಟ್ರೆ ನಿಮ್ಗೆ ಏನಾಗುತ್ತೆ? ಖುಷಿ ಆಗುತ್ತೆ. ಯಾಕೆ? ಸರ್ವಿಸ್ ಸಿಗುತ್ತೆ ಮಾತಾಜಿ. ಅದೇ ಭಗವಂತ ನಮ್ಗೊಂದು ಸೇವೆ ಕೊಟ್ನಲ್ಲ, ಸೇವೆ ಮಾಡುವಂತ ಭಾಗ್ಯವನ್ನ ನಮ್ಗೆ ಕರುಣಿಸಿದನಲ್ಲ ಅಂತ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತಂತೆ. ಅದು ಸಂತೋಷದ ವಿಷಯ ಆಯ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಆದೇಶದ ಉದ್ದೇಶ ಇಂದಿನ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಂಡ್ರೆ ಏನು, ಭಕ್ತಿಯ ಫಲವನ್ನು ಎಲ್ಲರಿಗೂ ಹಂಚೋದು ಮತ್ತೆ ಜೀವಿಗಳ ಶಾಶ್ವತ ಕಲ್ಯಾಣಕ್ಕಾಗಿ ಸಂಕೀರ್ತನವನ್ನ ಪ್ರಸಾರ ಮಾಡೋದು ಆಗಿದೆ. ಆ ಆದೇಶವನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವ್ರು ಯಾರಿಗೆ ಕೊಡ್ತಾ ಇದ್ದಾರೆ? ಅವರ ಅನುಯಾಯಿಗಳಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಈ ಸಂಕೀರ್ತನ ಚಳುವಳಿ ಅನ್ನೋದು ಒಂದು ಸ್ಥಳಕ್ಕೆ ಸೀಮಿತವಾಗಿರಬಹುದು, ಆಗ್ಬಾರ್ದು. ಅದರ ಉದ್ದೇಶ ಏನು? ಎಲ್ಲಾ ಮಾನವರ ಹಿತದೃಷ್ಟಿಯಿಂದ ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲಾ ಜೀವಿಗಳು ಸಹ ಕೃಷ್ಣ ಭಕ್ತಿಯನ್ನ ಪಡ್ಕೋಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಆದ್ರಿಂದ ಇದು ಮಾನವ ಕಲ್ಯಾಣದ ಹಿತಕ್ಕಾಗಿ ಈ ಕೃಷ್ಣ ಭಕ್ತಿಯನ್ನ ಪ್ರಪಂಚದಾದ್ಯಂತ ಪ್ರಚಾರ ಮಾಡಬೇಕು ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇದು ಚೈತನ್ಯ ಮಹಾಪ್ರಭುಗಳ ಇಚ್ಛೆ. ಭಕ್ತಿ ಪ್ರಚಾರ ಅನ್ನೋದು ಮಹಾಪ್ರಭುವಿನ ಇಚ್ಛೆ ಆಗಿತ್ತು. ಅವರೇನು, ಈ ಭಕ್ತರು ಈ ಆದೇಶವನ್ನು ತಗೊಂಡು ಅದನ್ನ ಹೃದಯಪೂರ್ವಕವಾಗಿ ಆದೇಶ ಮಾಡೋದಷ್ಟೇ ಅಲ್ಲ, ಅದನ್ನ ಯಾವ ತರ ಆಚರಣೆ ಮಾಡ್ಬೇಕು, ಹೃದಯಪೂರ್ವಕವಾಗಿ ಆ ಕೆಲಸವನ್ನ ಕಾರ್ಯಗತ ಮಾಡ್ಬೇಕು. ಕೇವಲ ನಾವು ಭಕ್ತಿ ಸ್ವೀಕಾರ ಮಾಡಿದ್ವಿ, ನಾವೊಬ್ರೇ ಉದ್ಧಾರ ಆಗ್ಬಿಟ್ರೆ ಸಾಕು, ಆ ತರನೂ ಇರಬಾರ್ದಂತೆ. ಆ ತರ ಭಕ್ತಿಯನ್ನ ತಮ್ಮೊಳಗೆ ಸೀಮಿತ ಮಾಡ್ಕೋಬಾರದು. ಆ ಭಕ್ತಿಯ ಸಂದೇಶವನ್ನ ಇತರರಿಗೂ ಹಂಚ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆನೂ ಕೊಡ್ತಾರೆ. ಕೆಲವೊಬ್ರಿಗೆ ಆದೇಶ ಸಿಕ್ತಾಗ ಏನ್ ಮಾಡ್ತಾರೆ, ಭಗವಂತನ ಬಗ್ಗೆ ಪ್ರಚಾರ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಅವರು, ಒಂದು ದೊಡ್ಡ ಭಗವಂತನ ಒಂದು ದೇವಸ್ಥಾನ ಕಟ್ತಾರೆ, ದೇವರನ್ನ ಅಲಂಕಾರ ಮಾಡ್ತಾರೆ. ಆಮೇಲೆ ಮತ್ತೆ ಇದು ಕಾರ್ಯ ಮತ್ತೆ ನಡೀತಾ ಇರಬೇಕು ಅನ್ನೋದಕ್ಕೆ ಹಣ ಸಂಗ್ರಹ ಮಾಡ್ತಾರೆ. ಹಣ ಸಂಗ್ರಹ ಮಾಡಿ ಅಲ್ಲಿಗೆ ನಿಂತು ಬಿಡ್ತಾರೆ. ಯಾಕೆ? ದೇವಸ್ಥಾನ ಇದೆ, ಭಕ್ತರು ಬರ್ತಾ ಇದಾರೆ, ಭಕ್ತಿಯನ್ನು ತಗೊಂಡು ಹೋಗ್ತಾ ಇದಾರೆ, ಹಣ ಸಂಗ್ರಹ ಆಗ್ತದೆ, ಮತ್ತೆ ಭಕ್ತಿ ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ಹಣ ಬರುತ್ತೆ, ಇದನ್ನ ನಾವು ಸ್ವಲ್ಪ ಉಪಯೋಗಿಸ್ಕೊಂಡು ನಾವು ಇದ್ಬಿಡೋಣ ಅಂತ ಇರ್ತಾರಂತೆ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಉದ್ದೇಶ ಅದಾಗಿರ್ಲಿಲ್ಲ. ಉದ್ದೇಶ ಅದಲ್ಲ, ಅಲ್ಲಿ ನಿಲ್ಲದಲ್ಲ ಉದ್ದೇಶ. ಈ ಭಕ್ತಿ ಸಂದೇಶವನ್ನ ಜನರಿಗೆ ತಲುಪಿಸೋದು ಮುಖ್ಯ. ಒಬ್ರು ನಾವು ಭಕ್ತಿಯನ್ನ, ಈಗ ನಾವು ಒಂದು ಸಿಹಿಯಾಗಿರೋ ಮಿಠಾಯಿ ಸಿಗುತ್ತೆ ನಮ್ಗೆ, ಅದನ್ನ ನಾವು ತಿಂತೀವಿ, ತಿಂದ ಮೇಲೆ ಅದರ ರುಚಿಯನ್ನ ನಾವು ಆನಂದಿಸ್ತೀವಿ. ಆ ರುಚಿಯನ್ನ ಬೇರೆ ಬರೋರ್ಗೆಲ್ಲರಿಗೂ ಹಂಚ್ಬೇಕು ಅಂತ ಇಲ್ಲಿ ಅವ್ರ ಉದ್ದೇಶ. ಅದು ಒಬ್ರಿಗೆ
ಇವ್ರಿಗೆ ಇವ್ರಿಗೆ ಅಂತಿಲ್ಲ, ಎಲ್ಲಾ ಮನುಷ್ಯ ಜನಕ್ಕೆ ಹಂಚ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು, ಅದನ್ನ ಎಲ್ಲಾ ಕಡೆಗೂ ಹಂಚ್ಬೇಕು ಅಂತ. ಅದೇ ಸಮಯದಲ್ಲಿ ಇನ್ನೂ ಒಂದು ಮಾತನ್ನ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಯಾರು ಹಿಂಗ್ ಪ್ರಚಾರ ಮಾಡ್ತಾ ಇರ್ತಾರೆ. ಇವಾಗ ನನಗೆ ಒಬ್ಬ ಭಕ್ತನಿಗೆ ಇಷ್ಟ ಇಲ್ಲ, ಅವನು ದೇವಸ್ಥಾನ ಕಟ್ಟದ ಅವ್ನಿಗೆ ಅಷ್ಟೇ ಆಯ್ತು. ಮತ್ತೆ ಇನ್ನು ಯಾರೋ ಬೇರೆಯವರ ದೇವಸ್ಥಾನಕ್ಕೆ ಬಂದವರು ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ, ಪ್ರಚಾರ ಮಾಡ್ತಾ ಇರ್ತಾರೆ. ಅಂತ ಪ್ರಚಾರ ಕಾರ್ಯವನ್ನ ವಿರೋಧಿಸಬಾರ್ದು. ಯಾಕೆ ನಮಗೆ ಪ್ರಚಾರ ಮಾಡಕ್ ಸಾಧ್ಯ ಆಗ್ಲಿಲ್ಲ. ಒಬ್ಬ ಮೊದಲನೇ ಭಕ್ತನಿಗೆ ದೇವಸ್ಥಾನ ಕಟ್ಟೋದ್ರ ಅಷ್ಟೇ ಅವನಿಗೆ ಆಯ್ತು, ಅಷ್ಟಿಂದ ಮುಂದೆ ಮಾಡಕ್ ಅವನಿಗೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರು ಮಾಡ್ತಾ ಇದ್ರೆ ಅದನ್ನ ವಿರೋಧ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸಂದೇಶವನ್ನ ಅನುಸರಿಸ್ತಾ ಇದ್ರೆ ಅವ್ರಿಗೆ ವಿರೋಧ ಮಾಡಬಾರ್ದು, ಅವ್ರ ಬಗ್ಗೆ ಅಸೂಯೆ ಮಾತಾಡಬಾರ್ದು. ಅದಕ್ಕೆ ಬದಲಾಗಿ ಅವ್ರು ಏನ್ ಮಾಡ್ಬೇಕು, ಅವ್ರಿಗೆ ಗೌರವವನ್ನು ಕೊಡ್ಬೇಕು, ಸಾಧ್ಯವಾದ್ರೆ ಸಹಾಯ ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೇಕು. ಈ ತರ ಇದು ಚೈತನ್ಯ ಮಹಾಪ್ರಭುಗಳ ಧ್ಯೇಯವನ್ನ ವಿಶ್ವವ್ಯಾಪಿಯಾಗಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ರೆ. ಅಂದ್ರೆ ಇದರ ಅರ್ಥ ಚೈತನ್ಯ ಮಹಾಪ್ರಭುವಿನ ಸಂಕೀರ್ತನ ಸಂದೇಶ ಅನ್ನೋದು ಭಾರತಕ್ಕೆ ಮಾತ್ರ ಸೀಮಿತ ಆಗ್ಬಾರ್ದು, ಪ್ರಪಂಚದಾದ್ಯಂತ ಹರಡಬೇಕು ಅಂತ ಇಲ್ಲಿ ಹೇಳ್ತಾ. ಅದ್ರ ಮತ್ತೆ ಕೊನೆಯಲ್ಲಿ ಅಂತ ಭಕ್ತರಿಗೆ 2 ಮುಖ್ಯವಾದ ಗುಣ ಇರಬೇಕು ಅಂತ ಹೇಳ್ತಾರೆ. ಯಾವ್ಯಾವ್ದು ಆ ಗುಣ ಅಂದ್ರೆ, ಮರಕ್ಕಿಂತಲೂ ಹೆಚ್ಚು ಸಹಿಷ್ಣು ಆಗಿರ್ಬೇಕು, ಹುಲ್ಲಿಗಿಂತಲೂ ಹೆಚ್ಚು ವಿನಯಶೀಲರಾಗಿರ್ಬೇಕು. ಅಂದ್ರೆ ಮಾತ್ರ ಪ್ರಚಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅವಮಾನ ಬಂದ್ರೂ ಸಹಿಸ್ಬೇಕು, ಸ್ವಂತ ಗೌರವವನ್ನು ಬಯಸಬಾರ್ದು, ಇತರರಿಗೆ ಕೃಷ್ಣ ಭಕ್ತಿಯನ್ನು ಸಂದೇಶ ನೀಡುವ ವಿಷಯದಲ್ಲಿ ವಿನಯದಿಂದ ಇರಬೇಕು. ಈ ಗುಣಗಳನ್ನ ನಾವು ಭಕ್ತರಾದರೂ ಬೆಳೆಸ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ 46ರಲ್ಲಿ ಮರ ಎಲ್ಲರಿಗೂ ಉಪಕಾರ ಮಾಡುತ್ತೆ, ಅದರ ಬಳಿ ಯಾರು ಬಂದವರು ನಿರಾಶರಾಗಿ ಹಿಂದಿರುಗೋದಿಲ್ಲ ಅಂತ ಹೇಳಿದ್ರು. ಅದರಿಂದ ನಾವು ಏನ್ ಕಲ್ತ್ಕೋಬೇಕು, ಮರದಂತೆ ಉಪಕಾರಿ ಸಹಿಷ್ಣು ಆಗ್ಬೇಕು ಅಂತ ಹೇಳಿದ್ರು. ಈಗ 47ರಲ್ಲಿ ಆ ಗುಣವನ್ನು ಭಕ್ತರು ಅವರ ಜೀವನದಲ್ಲಿ ಪ್ರಾಕ್ಟಿಕಲಿ ಅನ್ವಯ ಮಾಡ್ಕೋಬೇಕು ಅಂತ ಇಲ್ಲಿ ಮಹಾಪ್ರಭುಗಳು ಆದೇಶ ಮಾಡ್ತಾ ಇದ್ದಾರೆ. ನನ್ನ ಸಂಕೀರ್ತನ ಚಳುವಳಿಯ ಈ ಸಂದೇಶವನ್ನ ಎಲ್ಲರಿಗೂ ಹಂಚಿರಿ. ಅದನ್ನು ಕೇಳಿ ಆ ವೃಕ್ಷ ಪರಿವಾರ ಏನಾಯ್ತು, ಪರಮಾನಂದವನ್ನು ಬರಿತರಾದ್ರು ಅವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 48ನೇ ಶ್ಲೋಕ. ದಾನ ಕರೆ ಪ್ರೇಮ ಫಲ ಫಲ ಸ್ವಾದೆ ಮತ ಲೋಕ ಹಾಯಿಲ ಸಕಲ. ಹರೇ ಕೃಷ್ಣ. ದಯಾನಿತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಶ್ಲೋಕ 48. ಯೇ ಹಿ ಯಹ ಜಾತಃ ದಾನ ಕರೆ ಪ್ರೇಮ ಫಲ ಫಲಸ್ವದೇ ಮತ್ತ ಲೋಕ ಈಲ ಸಕಲ. ಏಹಿ ಯಾರಾದರೂ, ಯಹಜ್ ಎಲ್ಲರದು, ತಹಜ್ ಯಾವುದಾದರೂ, ದಾನ ಕಾರ್ಯ ಮಾಡಿದ್ದಾಗ, ಪ್ರೇಮ ಪುರುಷನ ಪ್ರೇಮ ಫಲ ಹಣ್ಣು ಆಷ್ಟಾದೆ ರುಚಿ ನೋಡಿ ಮತ್ತ ಆಮೇಲೇರಿಸಿ ಲೋಕ ಜನ ಈ ಇಲ್ಲ ಆಗುತ್ತಾರೆ ಸಕಲ ಎಲ್ಲ. ಅನುವಾದ ಮತ್ತೆ ಮಾತಾಜಿ ಸ್ವಲ್ಪ ಮೇಲೆ ಮಾಡ್ಬೇಕು. ಹರೇ ಕೃಷ್ಣ ಮಾತಾಜಿ. ಅನುವಾದ ಮತ್ತೆ ಭಾವಾರ್ಥ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ದೈವ ಪ್ರೇಮದ ಹಣ್ಣು ಎಷ್ಟು ಸಿಹಿಯಾಗಿದ್ದಾರೆಂದರೆ, ಯಾವಾಗಲಾದರೂ ಭಕ್ತನೊಬ್ಬ ಅದನ್ನು ಹಂಚಿದಾಗ ಅದನ್ನು ಸ್ವೀಕರಿಸುವರು. ಪ್ರಪಂಚದ ಯಾವುದೇ ಭಾಗದಲ್ಲಾದರೂ ಕೂಡಲೇ ಮಾದಕತೆಗೊಳಗಾಗುತ್ತಾರೆ. ಭಾವಾರ್ಥ. ಇಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಹಂಚಿದ ದೇವೋತ್ತಮ ಪರಮ ಪುರುಷನ ಪ್ರೇಮ ಫಲವನ್ನು ಸ್ವೀಕರಿಸಲಾಗಿದೆ. ಯಾರಾದರೂ ಈ ಫಲವನ್ನು ಸ್ವೀಕರಿಸಿದರೆ ಮತ್ತು ನಿವಂಚನೆಯಿಂದ ಅದನ್ನು ರುಚಿ ನೋಡಿದರೆ, ಚೈತನ್ಯ ಮಹಾಪ್ರಭು ಅವರ ಹರೇ ಕೃಷ್ಣ ಮಹಾಮಂತ್ರದ ಬಳುವಳಿಯಿಂದ ಉತ್ಪನ್ನರಾಗಿ ಕೂಡಲೇ ಅದಕ್ಕಾಗಿ ಹೆಚ್ಚು
ಹಿಡಿತ ಹಿಡಿದವ ನಂತರ ಹುಚ್ಚು ಹಿಡಿದವ ಹಿಡಿದವನಂತರಾಗುತ್ತಾರೆ. ಹುಚ್ಚು ಹಿಡಿದವ ನಂತರಾಗುತ್ತಾರೆ ಮತ್ತು ಎಲ್ಲಾ ದುರಭ್ಯಾಸಗಳನ್ನು ತ್ಯಜಿಸಿದರೆ ಅದು ನಮಗೆ ಕಾರ್ಯತಃ ಅನುಭವವಾಗುತ್ತದೆ. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಹೇಳಿಕೆಗಳು ಹೇಳಲು ಎಷ್ಟು ಕಾರ್ಯ ಸಾಧುವಾಗಿದೆ ಎಂದರೆ ಅದನ್ನು ಯಾರು ಬೇಕಾದರೂ ಪರೀಕ್ಷಿಸಬಹುದು. ನಮ್ಮ ಮೆಟ್ಟಿಗೆಗಂತೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಹಾಮಂತ್ರವನ್ನು ಪಠಿಸುವುದರ ಮೂಲಕ ದೇವೋತ್ತಮ ಪರಮ ಪುರುಷನ ಬಗ್ಗೆ ತುಂಬಾ ನಂಬಿಕೆ ಇದೆ. ಶೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಯಾಹಂ ತಾಹಂ ಅಂದ್ರೆ ಎಲ್ಲೆಡೆ. ಅಂದ್ರೆ ಭಕ್ತರು ಒಂದು ಸ್ಥಳಕ್ಕೆ ಸೀಮಿತವಾಗಿರಲ್ಲ, ಅವರು ಎಲ್ಲೆಲ್ಲಿ ಹೋದರು ಅಲ್ಲಿ ಭಕ್ತಿಯ ಸಂದೇಶವನ್ನ ಹಂಚಿದರು. ಇದು ಚೈತನ್ಯ ಮಹಾಪ್ರಭುವಿನ ಸಂದೇಶ ವ್ಯಾಪಕವಾಗಿ ಹರಡಬೇಕು ಅನ್ನೋ ಉದ್ದೇಶವನ್ನ ತೋರಿಸುತ್ತೆ. ಏನ್ ಹಂಚಬೇಕು? ಪ್ರೇಮ ಫಲ, ಭಗವತ್ ಪ್ರೇಮದ ಫಲ. ಇಲ್ಲಿ ಪ್ರೇಮ ಫಲ ಎಂದರೆ ಭಗವಂತನ ಮೇಲಿನ ಶುದ್ಧ ಪ್ರೀತಿ. ಇದು ಸಾಮಾನ್ಯವಾಗಿರೋ ಭೌತಿಕ ಫಲ ಅಲ್ಲ, ಇದು ಆಧ್ಯಾತ್ಮಿಕ ಫಲ. ಈ ಫಲವನ್ನ ನಾವು ಹಂಚಬೇಕು ಅಂತ ಇದ್ದಾರೆ. ಮಹಾಪ್ರಭು ಭಕ್ತರಿಗೆ ನೀಡಿದ ಅಮೂಲ್ಯವಾದ ಕೊಡುಗೆ ಏನು? ಈ ಕೃಷ್ಣ ಪ್ರೇಮ. ಈ ಕೃಷ್ಣ ಪ್ರೇಮವನ್ನ ಹಂಚಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರೇಮ ಫಲವನ್ನ ಎಲ್ಲರಿಗೂ ಹಂಚಿ ಅಂತಾರೆ. ಅಂದ್ರೆ ನಾವು ಸಾಮಾನ್ಯವಾಗಿ ಏನಾದ್ರು ಹಂಚಿ ಅಂದ್ರೆ ನಮ್ಮ ಹತ್ರ ಇರೋದನ್ನ ಬೇರೆಯವ್ರಿಗೆ ಕೊಡ್ತೀವಿ. ಇಲ್ಲಿ ಏನ್ ಹಂಚಿ ಕೇಳ್ತಾ ಇದಾರೆ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಈ ಭಕ್ತರು ಈ ಭಗವತ್ ಪ್ರೇಮವನ್ನೇ ದಾನ ಮಾಡ್ತಾರಂತೆ. ಈ ಫಲವನ್ನ ಎಲ್ಲಾ ಕಡೆ ಹಂಚಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಬಳಿ ಇರೋ ಅಮೂಲ್ಯವಾದ ಸಂಪತ್ತು ಏನು ಭಕ್ತರ ಬಳಿ ಇರೋದು ಈ ಕೃಷ್ಣ ಪ್ರೇಮ ಅನ್ನೋದು. ಈ ಸಂಪತ್ತನ್ನ ಎಲ್ಲರ ಜೊತೆನೂ ಹಂಚ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಂಚ್ಕೊಂಡಾಗ ಏನಾಗುತ್ತೆ? ಫಲಸ್ವಾದೆ ಮತ್ತ. ಇದನ್ನ ಯಾರ್ಯಾರು ಆಸ್ವಾದನೆ ಮಾಡ್ತಾರೋ ಅವರು ಆಸ್ವಾದಿಸಿ ಅದರ ಆನಂದದಲ್ಲಿ ಮುಳುಗ್ತಾರಂತೆ. ಯಾರು ಈ ಪ್ರೇಮ ಫಲವನ್ನು ಸ್ವೀಕರಿಸಿ ಆಸ್ವಾದಿಸ್ತಾರೋ ಅವರು ಭಕ್ತಿಯ ಆನಂದವನ್ನ ಅನುಭವಿಸ್ತಾರೆ. ಅಂದ್ರೆ ಕೃಷ್ಣ ಭಕ್ತಿಯ ಕಡೆಗೆ ಆಕರ್ಷಿತರಾಗ್ತಾರೆ. ಇದರಿಂದ ಅವರ ಜೀವನದಲ್ಲಿ ಆಂತರಿಕ ಪರಿವರ್ತನೆ ಅನ್ನೋದು ಉಂಟಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ನೀಡಿದ ಈ ಭಗವತ್ ಪ್ರೇಮದ ಫಲ ಎಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ರು. ಇದು ಸಾಮಾನ್ಯವಾದ ದಾನ ಅಲ್ಲ, ಇದು ಸ್ವತಃ ಚೈತನ್ಯ ಮಹಾಪ್ರಭುಗಳಿಂದ ಬಂದಿರುವಂತ ಕೊಡುಗೆ. ಯಾವುದು? ಈ ಭಗವಂತನ ಮೇಲಿನ ಪ್ರೀತಿ. ಈ ಪ್ರೇಮ ಫಲವನ್ನ ಯಾವ ತರ ಹಂಚಲಾಗುತ್ತೆ ಅಂದ್ರೆ ಇದನ್ನ ಹರೇ ಕೃಷ್ಣ ಮಹಾಮಂತ್ರದ ಮಾಧ್ಯಮದ ಮೂಲಕ ಅಂತ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಮಹಾಪ್ರಭುವಿನ ಈ ಪ್ರೇಮದ ಕೊಡುಗೆ ಏನು? ಹರೇ ಕೃಷ್ಣ ಮಹಾಮಂತ್ರ. ಈ ಮಹಾಮಂತ್ರವನ್ನ ನಾವು ಜಪ ಮತ್ತೆ ಸಂಕೀರ್ತನ ಮೂಲಕ ನಾವು ಎಲ್ಲರಿಗೂ ಹಂಚಬೇಕು. ಯಾರು ನಾವು ಹಂಚ್ತೀವಿ ಅದನ್ನ ಯಾರ್ಯಾರು ಇದನ್ನ ಸ್ವೀಕಾರ ಮಾಡ್ತಾರೋ ಅವ್ರು ಏನ್ ಮಾಡ್ತಾರೆ? ಸ್ವೀಕಾರ ಮಾಡಿ ಅದನ್ನ ಪ್ರಾಮಾಣಿಕವಾಗಿ ಆಸ್ವಾದನೆ ಮಾಡಬೇಕು. ಯಾವ್ಯಾವ್ದೋ ತರ ಆಸ್ವಾದನೆ ಮಾಡೋದಿಲ್ಲ, ಸ್ವೀಕರಿಸಿ ಪ್ರಾಮಾಣಿಕವಾಗಿ ಆಸ್ವಾದನೆ ಮಾಡ್ತಾರೋ ಅವರು ಹೆಚ್ಚು ಹೆಚ್ಚು ಆನಂದದತ್ತ ಆಕರ್ಷಿತರಾಗ್ತಾರಂತೆ. ಅವರಲ್ಲಿ ಏನೋ ಒಂದು ಕೆಟ್ಟ ಅಭ್ಯಾಸಗಳಿರ್ಬೋದು, ಅದನ್ನ ತ್ಯಜಿಸಲು ಪ್ರೇರೇಪಿತರಾಗ್ತಾರಂತೆ. ಮತ್ತೆ ಅವರು ಕೃಷ್ಣ ಭಕ್ತಿಯ ಕಡೆಗೆ ತಿರುಗ್ತಾರಂತೆ. ಆದ್ರಿಂದನೇ ಇಲ್ಲಿ ಮತ್ತ ಅಂತ ಪದ ಉಪಯೋಗಿಸಿರೋದು. ಅಂದ್ರೆ ಈ ಅಮಲು ಮತ್ತ ಅಂದ್ರೆ ಒಂದು ಇದೇನು ಅಮಲು ಪದಾರ್ಥ ಸೇವಿಸಿದಾಗ ನಮ್ಗೆ ಒಂದು ಮಟ್ಟಿಗೆ ಯಾವುದೋ ಒಂದು ಆನಂದಕ್ಕೊಳಗಾಗ್ತಾರೆ ಅಂತ, ಅದಕ್ಕೋಸ್ಕರನೇ ಎಲ್ಲ ಅಮಲು ಪದಾರ್ಥ ಸೇವನೆ ಮಾಡ್ತಾರೆ. ಇಲ್ಲಿ ಭಕ್ತಿಯನ್ನು ಈ ಪ್ರೇಮ ಫಲವನ್ನು ಸ್ವೀಕರಿಸಿದಾಗ ಅವ್ರೇನಾಗ್ತಾರೆ? ಭಕ್ತಿಯ ಆಳವಾದ ಆನಂದದಲ್ಲಿ ಮುಳುಗ್ತಾರೆ. ಆ ಅರ್ಥದಲ್ಲಿ ಮತ್ತ ಅನ್ನೋ ಪದವನ್ನ ಇಲ್ಲಿ ಉಪಯೋಗಿಸಿದ್ದಾರೆ. ಮತ್ತೆ ಇನ್ನೂ ಒಂದು ಅಂಶ ಇಲ್ಲಿ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ. ಚೈತನ್ಯ ಮಹಾಪ್ರಭುಗಳ ಈ ಬೋಧನೆ ಏನಾಗಿದೆ? ಸುಮ್ಮನೆ ಹೇಳ್ತಾ ಇಲ್ಲ, ಅದು ಪ್ರಾಯೋಗಿಕವಾಗಿ ತೋರಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ಈ ಭಕ್ತಿ ಮಾರ್ಗವನ್ನು ಅನುಸರಿಸಿದವರು ಅದರ ಪರಿಣಾಮವನ್ನು ಸ್ವೀಕಾರ ಮಾಡಿದವರು, ಭಕ್ತಿ ಮಾರ್ಗವನ್ನು ಸ್ವೀಕಾರ ಮಾಡಿದವರು ಅಂದ್ರೆ ಹರೇ ಕೃಷ್ಣ ಮಂತ್ರವನ್ನು ಪ್ರಾಮಾಣಿಕವಾಗಿ ಆಸ್ವಾದನೆ ಮಾಡಿದವರು ಅದರ ಪರಿಣಾಮವನ್ನು ಸ್ವತಃ ಅವರೇ ಅನುಭವಿಸ್ಬೋದು. ಆ ದೃಷ್ಟಿಕೋನದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ 47ರಲ್ಲಿ ಮಹಾಪ್ರಭುಗಳು ಏನೇನು ಆದೇಶ ಹೇಳಿದ್ರು? ಏನು? ಭಕ್ತಿಯ ಸಂದೇಶವನ್ನು ಎಲ್ಲರಿಗೂ ಹಂಚಿ ಅಂತ. ಭಕ್ತರು ಆ ಸಂದೇಶವನ್ನು ಕೇಳಿ ಪರಮಾನಂದ ಪಟ್ರು. ಇಲ್ಲಿ 48ರಲ್ಲಿ ಹೇಳ್ತಾ ಇದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತನ್ನಿ. ಯಾವ ತರ? ಯಾಹಂ ತಾಹಂ, ಎಲ್ಲೆಲ್ಲಿ ಹೋದ್ರು ಈ ಪ್ರೇಮ ಫಲವನ್ನ ದಾನ ಮಾಡಿ ಹಂಚ್ರಿ ಅಂತ ಹೇಳಿದ್ರು. ಆ ಫಲ ಏನು?
ಫಲಸ್ವಾದೆ ಮತ್ತ ಲೋಕ, ಜನರು ಆ ಪ್ರೇಮ ಫಲವನ್ನು ಆಸ್ವಾದಿಸಿ ಅದರ ಆನಂದದಲ್ಲಿ ಮುಳುಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮಹಾಪ್ರಭುವಿನ ಆದೇಶ ಸ್ವೀಕಾರ ಮಾಡಿದ್ರು, ಮತ್ತೆ ಆದೇಶವನ್ನು ಪಾಲಿಸಿ ಈ ಭಗವತ್ ಪ್ರೇಮವನ್ನ ಎಲ್ಲಾ ಕಡೆಗೂ ಹಂಚಿದ್ರು ಅಂತ ಇಲ್ಲಿವರೆಗೂ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 49. ಮಹಾಮಾದಕ ಪ್ರೇಮ ಫಲ ಪೇಟ ಭರಿ ಖಾಯ, ಮಾತಿಲ ಸಕಲ ಲೋಕ ಹಾಸೇನ ಜೇಗಾಯ. ಹರೇ ಕೃಷ್ಣ. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತೆ. ಶ್ಲೋಕ 49. ಮಹಾಮಾದಕ ಪ್ರೇಮ ಫಲ ಪೇಟ ಭರಿ ಖಾಯ, ಮಾತಿಲ ಸಕಲ ಲೋಕ ಹಾಸ್ಯ ನಾಚೆ ಗಾಯ. ಮಹಾಮಾದಕ ಮಹಾನ್ ಮಾದಕತೆ, ಪ್ರೇಮ ಫಲ, ದೇವರ ಪ್ರೀತಿಯ ಈ ಫಲ, ಪೇಟ ಹೊಟ್ಟೆ, ಭರಿ ತುಂಬಿಸಿ, ಕಾಯ ಅವರು ತಿನ್ನಲಿ, ಮಾತಿಲ ಹುಚ್ಚರಾದರು, ಸಕಲ ಲೋಕ ಸಾಮಾನ್ಯವಾಗಿ ಎಲ್ಲ ಜನರು, ಹಾಸ್ಯ ನಗುತ್ತಾರೆ, ನಾಚೆ ಕುಣಿಯುತ್ತಾರೆ, ಗಾಯ ಪಡಿಸುತ್ತಾರೆ. ಅನುವಾದ: ಚೈತನ್ಯ ಮಹಾಪ್ರಭು ಅವರು ಹಂಚಿದ ಪರಮ ಪುರುಷ ಪ್ರೇಮ ಫಲದ ಮಾದಕತೆಯಿಂದ ಎಂಥ ಅದ್ಭುತವಾದದ್ದೆಂದರೆ ಅದನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವ ಯಾರಾದರೂ ತಕ್ಷಣ ಅದರಿಂದ ಹುಚ್ಚು ಹಿಡಿದಂಥವನಾಗಿ ತಾನಾಗಿ ಪಡಿಸುತ್ತಾನೆ, ಕುಣಿಯುತ್ತಾನೆ, ನಗುತ್ತಾನೆ ಮತ್ತು ಆನಂದ ಪಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ, ಧನ್ಯವಾದ. ಇಲ್ಲಿ ಮಹಾಮಾದಕ ಪ್ರೇಮ ಫಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾಮಾದಕ ಪ್ರೇಮ ಫಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವತ್ ಪ್ರೇಮದ ಆನಂದ ಎಷ್ಟು ಆಕರ್ಷಣ ಮತ್ತೆ ಆಳವಾಗಿದ್ದು ಅಂದ್ರೆ ಇದು ಸಾಮಾನ್ಯ ಭೌತಿಕ ಆನಂದ ಅಲ್ಲ, ಅದು ಕೃಷ್ಣ ಪ್ರೇಮದಿಂದ ಉಂಟಾಗುವಂತ ಆಧ್ಯಾತ್ಮಿಕ ಆನಂದ. ಇದನ್ನ ಯಾರು ಸ್ವೀಕಾರ ಮಾಡ್ತಾರೋ, ಪೇಟ ಬರಿ ಕಾಯ ಅಂದ್ರೆ ಹೊಟ್ಟೆ ತುಂಬಾ ತಿನ್ನೋದು ಅಂತ. ಪೇಟ ಬರಿ ಕಾಯ ಅಂದ್ರೆ ಹೊಟ್ಟೆ ತುಂಬಾ ತಿನ್ನೋದು ಅಂತ. ಇದು ಭೌತಿಕವಾಗಿ ತಿನ್ನೋ ಅಂತ ಸೂಚಿಸ್ತಾ ಇಲ್ಲ ಇಲ್ಲಿ. ಅದೇನ್ ಸೂಚಿಸ್ತಾ ಇದೆ? ಯಾರು ಈ ಭಗವಂತನ ಆಧ್ಯಾತ್ಮಿಕ ಆನಂದವನ್ನ ಮನಸ್ಸಿನ ತುಂಬ ಸ್ವೀಕಾರ ಮಾಡಿ ಆನಂದವನ್ನು ಅನುಭವಿಸ್ತಾರೋ ಅಂತ ಆನಂದ ಹೆಂಗಿರುತ್ತೆ, ಅದು ಆಳವಾದ ಆನಂದ ಆಗಿರುತ್ತೆ. ಅಂದ್ರೆ ಅವರ ಭಕ್ತಿಯಲ್ಲಿ ಅರ್ಧ ಮನಸ್ಸಿನಿಂದ ಅಲ್ಲ, ಪೂರ್ಣ ಹೃದಯದಿಂದ ಭಕ್ತಿಯನ್ನ ಸ್ವೀಕಾರ ಮಾಡ್ತಾರಂತೆ ಅವರು. ಪೇಟ ಬರಿ ಕಾಯ ಅಂದ್ರೆ ಪೂರ್ಣ ಹೃದಯದಿಂದ ಭಕ್ತಿಯನ್ನ ಸ್ವೀಕಾರ ಮಾಡೋದು. ಮಾಡಿದಾಗ ಏನಾಗುತ್ತೆ, ಮಾತಿಲ ಸಕಲ ಲೋಕ, ಜನ ಎಲ್ಲ ಏನ್ ಮಾಡ್ತಾರೆ, ಆನಂದದಲ್ಲಿ ಮುಳುಗ್ತಾರಂತೆ. ಪ್ರೇಮ ಫಲವನ್ನು ಆಸ್ವಾದನೆ ಮಾಡಿದಾಗ ಜನರಲ್ಲಿ ಭಕ್ತಿಯ ಒಂದು ಉತ್ಸಾಹ ಮೂಡುತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ, ಭಕ್ತಿಯಲ್ಲಿ ಆನಂದಿಸ್ತಾರೆ, ಭಗವಂತನ ಸ್ಮರಣೆ ಮಾಡ್ತಾರೆ, ಸಂಕೀರ್ತನದಲ್ಲಿ ಭಾಗವಹಿಸ್ತಾರೆ. ಅದನ್ನೇ ಅವ್ರು ಹೇಳಿರೋದಿಲ್ಲಿ ಹಾಸ್ಯ ನಾಚೆ ಗಾಯ ಅಂದ್ರೆ ಅವರು ನಗ್ತಾರಂತೆ, ನೃತ್ಯ ಮಾಡ್ತಾರಂತೆ, ಹಾಡು ಹೇಳ್ತಾರಂತೆ, ಹಾಡ್ತಾರೆ, ನಾಮ ಸಂಕೀರ್ತನೆ ಮಾಡ್ತಾರೆ. ಅಂದ್ರೆ ಭಕ್ತಿಯ ಫಲದ ಆನಂದ ಕೇವಲ ಒಂದು ಭಾವನೆಯಾಗಿ ಉಳಿಯದೆ ಆಚರಣೆಯಲ್ಲೂ ಸಹ ಅದು ವ್ಯಕ್ತ ಆಗುತ್ತೆ. ಈಗ ನಾವು ಭಕ್ತಿ ಮಾಡ್ತಾ ಇದ್ದೀವಿ, ಮಾಡ್ತಾ ನಮ್ಮಲ್ಲಿ ಹೃದಯದಲ್ಲಿ ಪ್ರೇಮ ಪೂರ್ವಕವಾಗಿ ಭಕ್ತಿಯನ್ನು ತುಂಬಿ ಬಂದಾಗ ನಾವು ಈ ತರ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಅವ್ರದನ್ನ ಒಳಗೆ ಇಟ್ಕೊಳ್ಳಲ್ಲ, ಅದನ್ನ ಹೊರಗಿನಲ್ಲೂ ಸಹ ತೋರಿಸ್ತಾರೆ. ಯಾವುದರ ಮೂಲಕ? ಹಾಸೆ ನಾಚೆ ಗಾಯ, ಹಾಡುವುದರ ಮೂಲಕ, ನೃತ್ಯ ಮಾಡೋ ಮೂಲಕ, ನಗುವ ಮೂಲಕ ಅದನ್ನ ತೋರಿಸ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ರು. ಇಲ್ಲಿ 48ರಲ್ಲಿ ಪ್ರೇಮ ಫಲ ಎಲ್ಲರಿಗೂ ಹಂಚಿದ್ರು. 49ರಲ್ಲಿ ಪೇಟ ಬರಿ ಕಾಯ, ಅದನ್ನ ಹೊಟ್ಟೆ ತುಂಬಾ ತಿಂದ್ರು. ಅದರ ಫಲ ಏನಾಯ್ತು, ಎಲ್ಲರೂ ಸಹ ಭಕ್ತಿಯಲ್ಲಿ ಮುಳುಗಿದ್ರು. ಅದರ ಅಭಿವ್ಯಕ್ತಿಯಾಗಿ ಹಾಸ್ಯ ನಾಚೆ ಗಾಯ, ಅವರು ಹಾಡ್ತಾರೆ, ನೃತ್ಯ ಮಾಡ್ತಾರೆ, ನಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 50ನೇ ಶ್ಲೋಕ. ಶ್ಲೋಕ 50. ಕೇಹ ಗಡ ಗಡಿಯಾಯ ಕೇಹತ ಹುಂಕಾರ, ದೇಕಿ ಆನಂದಿತ ಹಾಯಿ ಹಾಸೆ ಮಾಲಕಾರ. ಗಾಯತ್ರಿ ಆಲ್ ಮಾತಾಜಿ. ಹರೇ ಕೃಷ್ಣ. ಮತ್ತೇನು ಮಾತಾಜಿ? ಕೇಹ ಗಡ ಗಡಿಯಾಯ ಕೇಹತ ಹುಂಕಾರ, देखी आनंदित हाये हासे मालಕಾರ. ಕೇಹ ಅವರಲ್ಲಿ ಕೆಲವರು, ಗಡಾಗಡಿಯಾಯ ನೆಲದ ಮೇಲೆ ಹೊರಲಾಡುತ್ತಾರೆ, ಕೇಹ ಮತ್ತೆ ಕೆಲವರು, ಖಂಡಿತವಾಗಿ, ಓಂಕಾರ ತುಂಬಾ ಜೋರಾಗಿ ಕಿರ್ಚುತ್ತಾರೆ. ದೇಖಿ ಇದನ್ನು ನೋಡಿ ಆನಂದಿತ ಸಂತೋಷ ಪಡುತ್ತಾರೆ. ಹಾಯೇ ಹೀಗಾಗುವುದರಿಂದ ಆಸೆ ನಗುತ್ತಾ, ಮಾಲಾಕಾರ
ಮಹಾನ್ ತೋಟಗಾರ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮಹಾನ್ ತೋಟಗಾರರಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಜನ ಬಡಿಸುತ್ತಿರುವುದನ್ನು, ಕುಣಿಯುತ್ತಿರುವುದನ್ನು ಮತ್ತು ನಗುತ್ತಿರುವುದನ್ನು ಮತ್ತು ಅವರಲ್ಲಿ ಕೆಲವರು ನೆಲದ ಮೇಲೆ ಹೊರಳಾಡುತ್ತಿರುವುದನ್ನು ಮತ್ತಿತರರು ಗಟ್ಟಿಯಾಗಿ ಗುನುಗುವ ಸದ್ದು ಮಾಡುತ್ತಿರುವುದನ್ನು ನೋಡಿದಾಗ ತುಂಬ ಸಂತೋಷದಿಂದ ಮಂದಹಾಸ ಬೀರುತ್ತಾರೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆಯ ಹರೇ ಕೃಷ್ಣ ಆಂದೋಲನದಲ್ಲಿ ನಿರತರಾಗಿರುವ ಜನರಿಗೆ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಅವರ ಮನೋಭಾವ ಬಹಳ ಮುಖ್ಯವಾದದ್ದು. ನಮ್ಮ ಸಂಸ್ಥೆ ಇಸ್ಕಾನ್ ಪ್ರತಿಯೊಂದು ಕೇಂದ್ರದಲ್ಲೂ ನಾವು ಪ್ರತಿ ಭಾನುವಾರ ಪ್ರೇಮೋತ್ಸವವನ್ನು ಏರ್ಪಡಿಸಿರುತ್ತೇವೆ. ನಮ್ಮ ಕೇಂದ್ರಕ್ಕೆ ಜನ ಬಂದು ಪಠಿಸಿ, ಕುಣಿದು, ಪ್ರಸಾದ ಸ್ವೀಕರಿಸಿ ಸಂತೋಷಗೊಂಡು ಮತ್ತು ಪುಸ್ತಕಗಳನ್ನು ಕೊಳ್ಳುವುದನ್ನು ನಾವು ಸ್ವತಃ ಕಂಡಾಗ ಶ್ರೀ ಚೈತನ್ಯ ಮಹಾಪ್ರಭು ಅವರು ಯಾವಾಗಲೂ ಇಂಥ ದಿವ್ಯ ಚಟುವಟಿಕೆಗಳಲ್ಲಿ ಇರುತ್ತಾರೆ ಎಂದು ಖಚಿತವಾಗಿ ನಮಗೆ ತಿಳಿಯುತ್ತದೆ. ಆದ್ದರಿಂದ ಇಸ್ಕಾನ್ ಸದಸ್ಯರು ನಾವು ಈಗ ಜಾರಿಗೆ ತರಲು ಪ್ರಯತ್ನಿಸುತ್ತಿರುವ ತತ್ವಗಳ ಪ್ರಕಾರ ಈ ಆಂದೋಲನವನ್ನು ಇನ್ನೂ ಹೆಚ್ಚು ಹೆಚ್ಚು ಬೆಳೆಸಬೇಕು. ಆಗ ಶ್ರೀ ಚೈತನ್ಯ ಮಾತಾಜಿ ಮೇಲ್ ಮಾಡಬೇಕು. ಆಗ ಶ್ರೀ ಚೈತನ್ಯ ಮಹಾಪ್ರಭು ಅವರು ತುಷ್ಟಿಗೊಂಡು ನಸುನಗೆಯಿಂದ ಅವರತ್ತ ನೋಡುತ್ತಾರೆ, ಅನುಗ್ರಹಿಸುತ್ತಾರೆ. ಈ ಆಂದೋಲನ ಯಶಸ್ವಿಯಾಗುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಅಂದ್ರೆ ಇಲ್ಲಿ ಅದನ್ನ ಭಕ್ತಿಯ ಅಭಿವ್ಯಕ್ತಿಯನ್ನ ಪಡಿಸಿದ್ರು ಹಿಂದಿನ ಶ್ಲೋಕದಲ್ಲಿ. ಯಾವ ತರ ಹಾಸ್ಯ ನಾಚೆ ಗಾಯದ ಮೂಲಕ ಇದನ್ನ ಇನ್ನೂ ಯಾವ್ಯಾವ ತರ ಭಾವಾವೇಶ ತೋರಿಸ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಗಡ ಗಡಿ ಯಾಯ ಅಂದ್ರೆ ಅವರು ಕೆಲವೊಬ್ರು ನೆಲದ ಮೇಲೆ ಉರುಳಾಡ್ತಾರಂತೆ, ಹುಂಕಾರ, ಕೆಲವರು ಭಾವಾವೇಶದಿಂದ ಜೋರು ದನಿ ಮಾಡ್ತಾರಂತೆ. ಇವು ಭಕ್ತಿಯ ಆನಂದ ಎಷ್ಟು ಆಳ ಆಗಿದೆ ಅನ್ನೋದನ್ನ ಈ ಅಭಿವ್ಯಕ್ತಿಗಳು ತೋರಿಸ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಸೂಚಿಸ್ತಾರೆ ಭಕ್ತರು, ಯಾರು ಈ ಪ್ರೇಮ ಫಲವನ್ನ ಸ್ವೀಕಾರ ಮಾಡಿರ್ತಾರೆ ಅವರು. ಮಾಲಾಕಾರ ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾ ಇರೋದು. ಮಾಲಾಕಾರ ಅಂದ್ರೆ ಚೈತನ್ಯ ಮಹಾಪ್ರಭು ಅವರು ನೆಟ್ಟ ಭಕ್ತಿ ವೃಕ್ಷ ಬೆಳೆದು ಅದರ ಪ್ರೇಮ ಫಲ ಎಲ್ಲರಿಗೂ ನೀಡ್ತಾ ಇದೆ. ಅವರು ಭಕ್ತರು ಈ ತರ ಆನಂದ ಪಡ್ತಾ ಇರೋದನ್ನ ನೋಡಿ ಮಹಾಪ್ರಭು ಅಂದ್ರೆ ಚೈತನ್ಯ ಮಹಾಪ್ರಭು ತುಂಬಾ ಖುಷಿ ಪಡ್ತಾರಂತೆ. ಯಾವ್ದ್ರಿಂದ ಖುಷಿ ಪಡ್ತಾರ ಅವರು? ಭಕ್ತರು ಕೃಷ್ಣನಾಮ ಹಾಡ್ತಾ ಇರೋದನ್ನ, ನೃತ್ಯ ಮಾಡೋದನ್ನ, ಆನಂದದಿಂದ ನರ್ತನೆ ಮಾಡ್ತಾ ಇರೋದನ್ನ, ಪ್ರೇಮದ ಭಕ್ತಿಯಲ್ಲಿ ತೊಡಗಿರೋದನ್ನ ಈ ಮಾಲಕಾರರಾದ ಚೈತನ್ಯ ಮಹಾಪ್ರಭುಗಳು ನೋಡಿ ಆನಂದಿಸ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಮಹಾಪ್ರಭುವಿಗೆ ಸಂತೋಷ ಕೊಡಬೇಕು ಅಥವಾ ನಾವು ಭಗವಂತನ ಸಂತುಷ್ಟಿಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಕೃಷ್ಣ ಪ್ರಜ್ಞಾ ಚಳುವಳಿಯಲ್ಲಿ ಈ ತರ ನಾವು ಪ್ರಾಮಾಣಿಕವಾಗಿ ಪ್ರಚಾರ ಮಾಡ್ಬೇಕು. ಪ್ರಚಾರ ಮಾಡಿ ಭಕ್ತರು ನಾಮ ಸಂಕೀರ್ತನೆ, ನೃತ್ಯ ಇದು ಮಾಡಿದ್ರೆ ಭಗವಂತನಿಗೆ ಖುಷಿ ಆಗುತ್ತಂತೆ. ಅದು ನೋಡಿ ಚೈತನ್ಯ ಮಹಾಪ್ರಭು ಖುಷಿ ಪಡ್ತಾರೆ. ಅದಕ್ಕೋಸ್ಕರನೇ ಅವ್ರು ಹೇಳ್ತಾ ಇದ್ರೆ, ನಮ್ಮ ಇಸ್ಕಾನ್ ಕೇಂದ್ರದಲ್ಲಿ ಅದನ್ನ ಯಾವ ತರ ಮಾಡ್ತೀವಿ, ಸಂಡೇ ಫೀಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸಂಡೇ ಫೀಸ್ಟ್ ಅಲ್ಲಿ ಎಲ್ಲರೂ ಸೇರ್ತೀವಿ, ಭಕ್ತರೆಲ್ಲ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾರೆ, ಸಂಕೀರ್ತನೆ ಮಾಡ್ತಾರೆ, ನೃತ್ಯ ಮಾಡ್ತಾರೆ, ಪ್ರಸಾದ ಸ್ವೀಕರಿಸ್ತಾರೆ, ಎಲ್ಲಾ ಕಾರ್ಯದಲ್ಲೂ ಸಂತೋಷದಿಂದ ಭಾಗವಹಿಸ್ತಾರೆ, ಭಕ್ತಿಯ ಪುಸ್ತಕಗಳನ್ನ ಸ್ವೀಕಾರ ಮಾಡ್ತಾರೆ, ವಿತರಿಸ್ತಾರೆ, ಎಲ್ಲ ಕೆಲಸವನ್ನು ಮಾಡ್ತಾರೆ. ಈ ಎಲ್ಲಾ ಕೆಲಸ ಭಕ್ತಿಯ ಚಟುವಟಿಕೆಗಳನ್ನು ನೋಡಿ ಶ್ರೀ ಚೈತನ್ಯ ಮಹಾಪ್ರಭು ಅಲ್ಲಿ ಉಪಸ್ಥಿತರಿದ್ದು ಸಂತೋಷ ಪಡ್ತಾರೆ, ಆ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಬರೀ ಅಷ್ಟೇ ಹೇಳಿಲ್ಲ, ಅದು ಅಲ್ಲಿಗೆ ನಿಲ್ಲಬಾರ್ದು, ಈ ಸಂಕೀರ್ತನೆಯನ್ನ ಇನ್ನಷ್ಟು ಬೆಳೆಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಮಹಾಪ್ರಭುವಿನ ಧ್ಯೇಯವನ್ನ ಮುಂದುವರಿಸೋದು. ಆ ತರ ಅಂದ್ರೆ ಬೆಳೆಸೋದು ಭಕ್ತರಾದ ನಮ್ಮ ಜವಾಬ್ದಾರಿ. ಆ ಪ್ರಭುವಿನ ಧ್ಯೇಯವನ್ನ ಮುಂದುವರ್ಸ್ಕೊಂಡು ಹೋಗೋದು ಭಕ್ತರಾದ ನಮ್ಮ ಜವಾಬ್ದಾರಿ. ಯಾರು ಆ ತರ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಭಗವಂತನ ಕೃಪೆ ಅಥವಾ ಚೈತನ್ಯ ಮಹಾಪ್ರಭುಗಳ ಕೃಪೆ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಯಾರು ಈ ಭಗವಂತನ ಧ್ಯೇಯವನ್ನ ಮುಂದುವರಿಸಿದಾಗ ಅವಂತವ್ರನ್ನ ಮಹಾಪ್ರಭು ಸಂತೋಷದಿಂದ ನೋಡಿ ಅವರ ಮೇಲೆ ಕೃಪಾ ದೃಷ್ಟಿ ಬೀರ್ತಾರೆ. ಆ ಮೂಲಕ ಸಂಕೀರ್ತನ ಚಳವಳಿ ಇನ್ನೂ ಹೆಚ್ಚೆಚ್ಚು ಯಶಸ್ಸುಗೊಳ್ಳುತ್ತೆ. ಯಾವಾಗ ಕೃಪಾದೃಷ್ಟಿ, ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ, ನಮ್ಮ ಕೆಲಸ ಇನ್ನೂ ಸರಿಯಾಗಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರಿಂದ ಆ ಕೃಪೆ ಬಿದ್ದಾಗ ಈ ಚಳುವಳಿ ಅನ್ನೋದು ಇನ್ನು ಮುಂದುವರಿತಾ ಹೋಗುತ್ತೆ. ಚಳುವಳಿ ಯಶಸ್ಸು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಅಂದ್ರೆ ನಮ್ಗೆ 48ರಲ್ಲಿ ಪ್ರೇಮ ಫಲ ವಿತರಣೆ ಸಿಕ್ತು. ಎಲ್ಲ ಭಕ್ತರು ಎಲ್ಲ ಎಳೆ ಹೋಗಿ ಪ್ರೇಮ ಫಲವನ್ನು ಹಂಚ್ತಾರೆ, ಪ್ರೇಮ ಫಲ ಆಸ್ವಾದನೆ ಮಾಡ್ತಾರೆ. ಆ ಪ್ರೇಮ ಫಲ ಆಸ್ವಾದನೆ ಮಾಡಿದವ್ರು ಏನ್ ಮಾಡ್ತಾರೆ? ಹಾಸೆ ನಾಚೆ ಗಾಯ, ನಗ್ತಾರೆ, ನೃತ್ಯ ಮಾಡ್ತಾರೆ, ಹಾಡ್ತಾರೆ. ಅದನ್ನ ನೋಡಿ 50ನೇದಲ್ಲಿ ಮಹಾಪ್ರಭು ಸಂತೋಷ ವ್ಯಕ್ತಪಡಿಸ್ತಾರೆ. ಹಾಸೆ ಮಾಲೀಕಾರ, ಆ ಭಾವಪೂರ್ಣವಾಗಿ ಭಕ್ತಿಯನ್ನು ಮಾಡ್ತಾ ಇರೋದನ್ನ ನೋಡಿ, ಆ ಫಲವನ್ನ ತಿಂದು ಎಲ್ಲರೂ ಸಂತೋಷದಿಂದ ಭಕ್ತಿ ಮಾಡ್ತಿರೋದು ನೋಡಿ ಮಾಲಕಾರ, ಯಾರು ಚೈತನ್ಯ ಪ್ರಭು ಆಗಿರೋ ಮಾಲಿ ಆಗಿದಾರಲ್ಲ, ತೋಟದ ಮಾಲಿ, ಅವರು ಸಂತೋಷದಿಂದ ನಗ್ತಾರೆ ಅನ್ನೋದು ಇಲ್ಲಿ 48ರಿಂದ ನಾವು 50ರವರೆಗೂ ತಿಳ್ಕೊಂಡಂತ ವಿಷಯ. 51 ಏಯಿ ಮಾಲಕಾರ ಕಾಯ ಏಯಿ ಪ್ರೇಮ ಫಲ ನೀರಾವಧಿ ಮತ್ತೆ ರಹೆ ವಿವಶ ವಿಹಲ್ವ. ಹರೇ ಕೃಷ್ಣ. ಗಾಯತ್ರಿ ದೇವಿ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ದೇವಿ ಮಾತಾಜಿ. ಇಲ್ಲ, ಹರೇ ಕೃಷ್ಣ. ಅದು ಹರೇ ಗಾಯತ್ರಿ ಕೃಷ್ಣ. ಆರು ಓದಿದ್ದು ಗಾಯತ್ರಿ ದೇವಿ. ಓದ್ಲಿಯಾ ಮಾತಾಜಿ? ಹಾ, ಓದಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 51. ಏಯಿ ಮಾಲಾಕಾರ ಕಾಯ ಏಯಿ ಪ್ರೇಮ ಫಲ ನೀರಾವಧಿ ಮತ್ತರ ಹೇ ವಿವಶ ವಿಹ್ವಲ. ಏಯಿ ಇದು ಮಾಲಾಕಾರ, ಮಹಾನ್ ತೋಟಗಾರ, ಕಾಯ ತಿನ್ನುತ್ತಾನೆ, ಏಯಿ ಇದು ಪ್ರೇಮ ಫಲ, ಪರಮಪುರುಷ ಪ್ರೇಮ ಫಲ, ನಿರವಧಿ ಯಾವಾಗಲೂ, ಮತ್ತ ಹುಚ್ಚನಾಗಿ, ಹರೆ ಇರುತ್ತಾನೆ, ವಿವಶ ಅಸಹಾಯಕನೆಂಬಂತೆ, ವಿಹ್ವಲ ದಿಗ್ಭ್ರಮೆಗೊಂಡಂತೆ. ಅನುವಾದ ಭಾವಾರ್ಥವೈ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮಹಾನ್ ತೋಟಗಾರ ಶ್ರೀ ಚೈತನ್ಯರು ಸ್ವತಃ ಈ ಫಲವನ್ನು ಸೇವಿಸುತ್ತಾರೆ ಮತ್ತು ಈ ಕಾರಣದಿಂದ ಅವರು ಯಾವಾಗಲೂ ಹುಚ್ಚರಾಗಿಯೇ, ಅಸಹಾಯಕರ ಹಾಗೆ ಮತ್ತು ದಿಗ್ಭ್ರಮೆಗೊಂಡವರ ಹಾಗೆ ಇರುತ್ತಾರೆ. ಭಾವಾರ್ಥ: ಶ್ರೀ ಚೈತನ್ಯ ಮಹಾಪ್ರಭು ಅವರಿಗೆ ಇದೊಂದು ತಾವಾಗಿ ನಡೆದುಕೊಳ್ಳಬೇಕಾದ ಮತ್ತು ಜನರಿಗೆ ಬೋಧಿಸಬೇಕಾದ ಜೀವನ ಧ್ಯೇಯವಾಗಿತ್ತು. ಅವರು ಹೇಳುತ್ತಾರೆ, ಆಪನಿ ಆಚಾರಿ ಭಕ್ತಿ ಕರಿಲ ಪರಚಾರ. ಚೈತನ್ಯ ಚರಿತಾಮೃತ ಆದಿಲೀಲ 4.41. ಪ್ರತಿಯೊಬ್ಬರು ಮೊದಲು ತಾವಾಗಬೇಕು ಮತ್ತು ಬೋಧಿಸಬೇಕು. ತಾನು ಹೇಳುವ ತತ್ವ ಜಿಜ್ಞಾಸೆ ತನಗೆ ಅರ್ಥವಾಗುವ ಹೊರತು ಅದು ಪರಿಣಾಮಕಾರಿ ಆಗಿರುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಚೈತನ್ಯ ಪಂಥದ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದಲ್ಲದೆ ಅದನ್ನು ಕಾರ್ಯತಃ ತಮ್ಮ ಜೀವನದಲ್ಲಿಯೂ ಜಾರಿಗೆ ತರಬೇಕು. ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವಾಗ ಶ್ರೀ ಚೈತನ್ಯ ಮಹಾಪ್ರಭು ಅವರು ಕೆಲವೊಮ್ಮೆ ಮೈಮರೆಯುತ್ತಿದ್ದರು ಮತ್ತು ಅನೇಕ ಗಂಟೆಗಳ ಕಾಲ ಪ್ರಜ್ಞೆಯಿಲ್ಲದೆ ಇರುತ್ತಿದ್ದರು. ಅವರು ತಮ್ಮ ಶಿಕ್ಷಾಷ್ಟಕದಲ್ಲಿ 7 ಪ್ರಾರ್ಥಿಸುತ್ತಾರೆ. ಯುಗಾಯಿತಂ ನಿಮಿಷೇಣ ಚಕ್ಷುಷ ಪ್ರವೃಷಾಯಿತಂ ಶೂನ್ಯಾಯಿದಂ ಜಗತ್ ಸರ್ವಂ ಗೋವಿಂದ ವಿರಹೇಣ ಮಾಂ. ಹೇ ಗೋವಿಂದ, ನಿನ್ನ ಅಗಲಿಕೆ ಅನುಭವ ಒಂದು ಕ್ಷಣವನ್ನು ನಾನು 12 ವರ್ಷ ಅಥವಾ ಅದಕ್ಕೂ ಹೆಚ್ಚು ಎಂದೆಣಿಸುತ್ತೇನೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಸುರುಮಳೆಯ ಹಾಗೆ ಪ್ರವಹಿಸುತ್ತಿದೆ ಮತ್ತು ನಿನ್ನ ಇಲ್ಲದಿರುವಿಕೆಯಲ್ಲಿ ನಾನು ಈ ಪ್ರಪಂಚದ ತುಂಬ ಶೂನ್ಯತಾಭಾವವನ್ನು ಅನುಭವಿಸುತ್ತಿದ್ದೇನೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರೀ ಚೈತನ್ಯ ಮಹಾಪ್ರಭು ಅವರು ಪ್ರದರ್ಶಿಸಿದಂತೆ ಪಠಿಸುವ ಮತ್ತು ಪರಮಪುರುಷ ಪ್ರೇಮ ಫಲವನ್ನು ಮತ್ತೆ ಸ್ವಲ್ಪ ಮೇಲ್ ಮಾಡಿ ಫಲವನ್ನು ಸೇವಿಸುವ ಸರಿಯಾದ ಮಾನಸಿಕ ಸ್ಥಿತಿ ಇದು. ಯಾರು ಅಸಹಜ ರೀತಿಯಲ್ಲಿ ಈ ಸ್ಥಿತಿಯನ್ನು ಅನುಕರಿಸಬಾರದು. ಆದರೆ ಇಂಥವರು ತುಂಬಾ ಶ್ರದ್ಧೆಯಿಂದಿದ್ದು ಮತ್ತು ನಿರ್ವಂಚನೆಯಿಂದ ನಿಬಂಧಿತ ತತ್ವಗಳನ್ನು ಪಾಲಿಸಿದರೆ ಮತ್ತು ಹರೇ ಕೃಷ್ಣ ಮಂತ್ರವನ್ನು ಪಠಿಸಿದರೆ ಈ ಲಕ್ಷಣಗಳು ಗೋಚರವಾಗುವ ಸಮಯ ಬರುತ್ತದೆ. ಇದನ್ನು ಯಾರೂ ಅನುಕರಿಸಬಾರದು ಎಂದು ಶ್ರೀ ಚೈತನ್ಯ ಮಹಾಪ್ರಭು ಅವರು ಹೇಳುತ್ತಾರೆ. ಆದರೆ ಭಕ್ತನೊಬ್ಬ ಇಂಥ ಸಮಾಧಿ ಸ್ಥಿತಿಯ ಲಕ್ಷಣಗಳು ತನ್ನ ದೇಹದಲ್ಲಿ ತಾನಾಗಿಯೇ ಮೂಡುವ ದಿನಕ್ಕಾಗಿ ಹಾತೊರೆಯಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಏಯಿ ಮಾಲಕಾರ ಕಾಯ.
ಇಲ್ಲಿ ಮೊದಲು ಫಲವನ್ನ ಯಾರು ಮಾಲಿನ್ಯ ತೋಟ ಮಾಡ್ತಾ ಇರೋನೆ ಮೊದಲು ತಿಂತಾನಂತೆ. ಇದು ಬಹಳ ಮುಖ್ಯವಾದ ಅಂಶ. ಯಾಕೆಂದ್ರೆ ಇಲ್ಲಿ ಮಹಾಪ್ರಭು ಮಾಲಿ ಅವರು ಪ್ರೇಮ ಫಲವನ್ನ ಬೆಳೆಸೋದಷ್ಟೇ ಅಲ್ಲ, ಬೆಳೆಸ್ತಾರೆ, ಭಕ್ತರಿಗೆ ಹಂಚ್ತಾರೆ. ಈಗ ಮಾಲಿ ಮೊದಲು ಪ್ರೇಮ ಫಲವನ್ನ ತಾನೇ ಸ್ವತಃ ಆಸ್ವಾದನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭು ಸ್ವತಃ ಕೃಷ್ಣ ಪ್ರೇಮವನ್ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ಆಚರಿಸಿ ನಮ್ಗೆ ತೋರಿಸ್ತಾ ಇದ್ದಾರೆ. ಯಾವ ತರ ಆಚರಣೆ ಮಾಡ್ತಾರೆ? ಅವ್ರ ಆಚರಣೆ ನಿರವಧಿ, ಅದು ನಿರಂತರವಾಗಿ, ಏನು ಒಂದೇ ನಿಮಿಷ ಈಗ ಒಂದ್ಸತಿ ಹರೇ ಕೃಷ್ಣ ಅಂತ ಹೇಳಿ ನಿಲ್ಲಿಸಿಲ್ಲ ಅವರು. ನಿರವಧಿ ಅಂದ್ರೆ ಯಾವಾಗ್ಲೂ ಅದನ್ನ ದಿನಪೂರ್ತಿ ಅದನ್ನ ಮಾಡ್ತಾ ಇದ್ರು, ಮಾಡಿ ತೋರಿಸ್ತಾ ಇದ್ರು. ಸದಾಕಾಲ ಅದನ್ನ ಜಪವನ್ನ ಮಾಡಿ ತೋರಿಸ್ತಾ ಇದ್ರು. ಅಂದ್ರೆ ಸದಾಕಾಲ ಅವರು ಕೃಷ್ಣನ ಆನಂದದಲ್ಲಿ ಮಗ್ನರಾಗಿರೋ ಸ್ಥಿತಿಯನ್ನ ಅವರು ತೋರಿಸಿದ್ರು ಅಂತ ನಾವಿಲ್ಲಿ ತಿಳ್ಕೊಬೇಕು. ಮತ್ತ ಆ ತರ ಇರೋದ್ರಿಂದ ಅವ್ರೇನು ಮತ್ತ ಪ್ರೇಮದಲ್ಲಿ ಅವರು ಮಗ್ನರಾಗಿದ್ರು. ಇಲ್ಲಿ ಮತ್ತ ಅನ್ನೋದು ಸಾಮಾನ್ಯ ಭೌತಿಕವಾಗಿ ನಾವು ಏನು ಅಮಲ ಪದಾರ್ಥವನ್ನು ಸ್ವೀಕರಿಸಿ ಬರುವಂತ ಮತ್ತಲ್ಲ. ಇದು ಭಗವತ್ ಪ್ರೇಮದ ಆನಂದದಲ್ಲಿ ಸಂಪೂರ್ಣ ಮಗ್ನರಾಗಿರುವಂತ ಸ್ಥಿತಿಗೆ ಇಲ್ಲಿ ಮತ್ತ ಅಂತ ಹೇಳ್ತಾ ಇದ್ದಾರೆ. ಆ ಸ್ಥಿತಿಯಲ್ಲಿ ಇರುವಾಗ ಅವರು ವಿವಶ ವಿಹಲ್ವ ಅಂದ್ರೆ ಆ ಭಾವದಲ್ಲಿ ಅವರು ಬಾಹ್ಯ ಪ್ರಜ್ಞೆಯನ್ನ ಅಂದ್ರೆ ನಿಯಂತ್ರಣವನ್ನು ಬಾಹ್ಯದಲ್ಲಿ ಏನಾಗ್ತಾ ಇದೆ, ಹೊರಗಡೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ಆ ಭಾವದಲ್ಲಿ ಅವರು ಮುಳುಗಿರ್ತಾ ಇದ್ರು. ಈ ಪ್ರೇಮ ಭಾವದಲ್ಲಿ ಆಳವಾಗಿ ಅವರು ಪ್ರಭಾವಿತರಾಗ್ತಾ ಇದ್ರು. ಅವ್ರು ಯಾವ್ದರ ತೋರಿಸ್ತಾ ಇದ್ರು? ಭಗವಂತನ ವಿರಹ ಮತ್ತು ಪ್ರೇಮ ಅವರ ಹೃದಯದಲ್ಲಿ ಅತ್ಯಂತ ಭಾವಪೂರ್ಣವಾಗಿ ವ್ಯಕ್ತ ಆಗಿರೋದನ್ನ ಈ ಮೂಲಕ ತೋರಿಸ್ತಾ ಇದ್ರು. ಅಂದ್ರೆ ಅವ್ರಿಗೆ ಬಾಹ್ಯದ ಮೇಲಿನ ಯಾವುದೇ ನಿಯಂತ್ರಣ ಇರ್ತಿಲ್ಲ, ಹೊರಗಿನ ಜಗತ್ತಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಭಗವಂತನ ವಿರಹ ಭಾವದಲ್ಲಿ ಆಳವಾಗಿ ಮುಳುಗ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಮೊದಲು ಆಚರಿಸೋದಕ್ ಮುಂಚೆ, ಅಂದ್ರೆ ಇನ್ನೊಬ್ರಿಗೆ ಹರೇ ಕೃಷ್ಣ ಜಪ ಮಾಡಿ ಅನ್ನಕ್ ಮುಂಚೆ ತಾವೇ ಸ್ವತಃ ಜಪ ಮಾಡಿ ಅದರಿಂದ ಏನು ಆನಂದ ಸಿಗುತ್ತೆ ಅದನ್ನ ಮೊದ್ಲು ಅವ್ರು ಅನುಭವಿಸಿದ್ರು. ಅದೇ ತರ ನಾವು ಪ್ರಚಾರ ಮಾಡ್ಬೇಕಾದ್ರೂ ಅಷ್ಟೇ, ಮೊದ್ಲು ಎಲ್ಲಾರ್ಗು ಮಾಡಿ ಜಪ ಮಾಡಿ ಅಂತ ಹೇಳೋದಲ್ಲ. ನಾವು ಜಪ ಮಾಡಿ ಅದರಲ್ಲಿ ನಮ್ಗೆ ಏನು ಸಿಕ್ಕಿರುತ್ತೆ, ಅದನ್ನ ಸಿಕ್ಕಿದ್ಮೇಲೆ ಅದನ್ನ ನಾವು ಇನ್ನೊಬ್ರಿಗೆ ಹೇಳಕ್ಕೆ ಅರ್ಹರಾಗ್ತೀರಾ ನೀವು ಅಂತ ಅಂಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅಪನಿ ಆಚರಿ ಭಕ್ತಿ ಕರೆಯಲ ಪ್ರಚಾರ ಅಂದ್ರೆ ಮೊದಲು ತಾನು ಆಚರಿಸಿ ನಂತರ ಇತರರಿಗೆ ಬೋಧಿಸಬೇಕು. ಅಂದ್ರೆ ಈ ಚೈತನ್ಯ ಮಹಾಪ್ರಭು ಭಕ್ತಿಯನ್ನ ಕೇವಲ ಉಪದೇಶ ಅಂತ ಹೇಳಿಲ್ಲ, ಮೊದಲು ಅವರು ನಮ್ಗೆ ಭಕ್ತಿಯನ್ನ ಆಚರಿಸಿದ್ರು, ನಂತರ ಜನರಿಗೆ ಭಕ್ತಿಯನ್ನ ಕಲಿಸಿದ್ರು. ಇದು ನಿಜವಾದ ಗುರುವಿನ ಲಕ್ಷಣ. ಅಂದ್ರೆ ನಿಜವಾದ ಶಿಕ್ಷಕನ ಗುಣ ಏನಾಗಿರ್ಬೇಕು? ಒಂದು ತತ್ವವನ್ನ ಬರೀ ಇತರರಿಗೆ ಹೇಳೋದಷ್ಟೇ ಅಲ್ಲ, ಮೊದಲು ಆ ತತ್ವವನ್ನ ಅವರು ತಮ್ಮ ಜೀವನದಲ್ಲಿ ಅನುಸರಿಸಿರ್ಬೇಕು. ಅವಾಗ ಮಾತ್ರ ಅವರು ಅದನ್ನ ಹೇಳಿದ್ರೆ ಅದು ಪರಿಣಾಮಕಾರಿಯಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ನಾವು ಬರೀ ಫಿಲಾಸಫಿ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ, ಆ ಫಿಲಾಸಫಿಯನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸುವುದು ಸಹ ಮುಖ್ಯ. ನಾವು ಇನ್ನೊಬ್ರಿಗೆ ಹೇಳಕ್ ಮುಂಚೆ ಅದನ್ನ ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನಗೊಳಿಸ್ಕೊಂಡಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸ್ವತಃ ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದ್ರು. ಮತ್ತೆ ಅವರ ಯಾವ ತರ ಭಾವಾವಸ್ಥೆಗೆ ಒಳಗಾಗ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಹರೇ ಕೃಷ್ಣ ಮಂತ್ರ ಜಪಿಸುವಾಗ ಅವರು ಕೆಲವೊಮ್ಮೆ ಈ ತರ ಭಾವ ಅವಸ್ಥೆಗೆ ಹೋಗ್ತಾ ಇದ್ರು, ಪ್ರವೇಶ ಮಾಡ್ತಾ ಇರ್ತಾರಂತೆ. ಅವಾಗ ಇಂಥ ಸ್ಥಿತಿ ಏನಿರುತ್ತೆ ಅದು ಭಗವತ್ ಪ್ರೇಮದ ಪರಿಪೂರ್ಣತಾ ಸ್ಥಿತಿ. ಈ ಸ್ಥಿತಿಯನ್ನು ಅವರು ಸ್ವತಃ ಪ್ರದರ್ಶನ ಮಾಡಿ ತೋರಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಭಾವಾವೇಶದ ಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಅವ್ರು ಇಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ. ಯುಗಾಯಿತಂ ನಿಮಿಷೇಣ ಅಂದ್ರೆ ಆ ಸ್ಥಿತಿಯಲ್ಲಿರುವಾಗ ಒಂದು ಕ್ಷಣ ಅವ್ರಿಗೆ 12 ವರ್ಷಗಳಂತೆ ಅಥವಾ ಅದಕ್ಕಿಂತ ದೀರ್ಘವಾಗಿರೋ ಅನುಭವ ಆಗ್ತಾ ಇತ್ತಂತೆ. ಭಗವಂತನಿಂದ ದೂರ ಇರೋ ಒಂದು ಕ್ಷಣನೂ ಅವ್ರಿಗೆ ಈ ತರ ಒಂದು ಕ್ಷಣ ಅವರು ಕೃಷ್ಣನ್ ನೆನೆಸ್ಲಿಲ್ಲ ಅಂದ್ರೆ ಆ ಕ್ಷಣ ಅನ್ನೋದು ಅಷ್ಟು ದೀರ್ಘವಾಗಿರುವಂತ ಅನುಭವ ಅವ್ರಿಗೆ ಕೊಡ್ತಾ ಇತ್ತು. ಚಕ್ಷುಷ ಪ್ರವಿಶೇನ ಅವರ ಕಣ್ಣುಗಳಿಂದ ಮಳೆಗಾಲದ ಧಾರೆ, ಮಳೆ ಹೆಂಗೆ ಒಂದೇ ಸಮ ಸುರಿತಾ ಇತ್ತು ಆ ತರ ಕಣ್ಣೀರು ಅವರಲ್ಲೇ ಹರಿತಾ ಇತ್ತು, ಕಣ್ಣಿನಿಂದ ಆ ತರ ಕಣ್ಣೀರು ಬರ್ತಾ ಇತ್ತು ಅಂತ. ಶೂನ್ಯಾಯಿತಂ ಜಗತ್ ಸರ್ವಂ ಅಂದ್ರೆ ಏನು ಕಣ್ಣೀರ್ ಹರಿಸ್ತಾ ಇದ್ರು? ಗೋವಿಂದನ ಅನುಪಸ್ಥಿತಿ, ಜಗತ್ತೇ ಭಗವಂತ ಈ ಗೋವಿಂದ ಇಲ್ಲ, ಅವನ ಹಿಂದೆ ಜಗತ್ತೆಲ್ಲ ಖಾಲಿಯಾಗಿ ಕಾಣ್ತಾ ಇರುವಂತ ಖಾಲಿಯ ಸ್ಥಿತಿ ಅಷ್ಟು ದೀರ್ಘವಾಗಿರ್ತಾ ಇತ್ತು. ಅವರು ಯಾವುದು? ಗೋವಿಂದ ವಿರಹೈ ನಮೆ ಅಂದ್ರೆ ಗೋವಿಂದ ನಿನ್ನ ವಿರಹದಿಂದ ನನಗೆ ಈ ತರ ಎಲ್ಲ ಅನುಭವ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿರೋ ಪದ ವಿರಹ. ಅಂದ್ರೆ ಸಾಮಾನ್ಯವಾಗಿ ಭಗವಂತನ ನೆನಪಿಸ್ಕೊಳ್ಳುವಾಗ ಸಂತೋಷವನ್ನ ಅನುಭವಿಸ್ಲಿವಂತೆ, ಆದ್ರೆ ಗಾಢ ಪ್ರೇಮ ಬೆಳೀತಾ ಇದ್ದಂಗೆ ಭಕ್ತನಿಗೆ ಕೃಷ್ಣನಿಂದ ಒಂದು ಕ್ಷಣ ದೂರ ಇರೋದು ಅತ್ಯಂತ ಸಹಿಸ್ಕೊಳಕ್ಕಾಗಲ್ಲ, ಅಸಹನೀಯವಾಗಿರುತ್ತೆ. ಅವಾಗ ಆ ಕ್ಷಣದಲ್ಲಿ ಅವನು ಯಾವ ತರ ವಿರಹ ಭಾವಕ್ಕೆ ಒಳಗಾಗ್ತಾನೆ ಅಂದ್ರೆ ಆ ಕ್ಷಣ ಅವನಿಗೆ ದೀರ್ಘವಾಗಿರುವಂತ ಅನುಭವ ಕೊಡುತ್ತೆ. ಆ ಅನುಭವದಲ್ಲಿ ಏನಿರುತ್ತೆ? ಕೃಷ್ಣನ ನೆನಪಿರುತ್ತೆ. ಆ ಕೃಷ್ಣನ ನೆನಪು
ಕೃಷ್ಣನ ಪ್ರೇಮ ನೆನಪು ಅವನಿಗೆ ತುಂಬಾ ದೀರ್ಘವಾಗಿ ಆಗ್ತಾ ಇರುತ್ತೆ. ಅವಾಗ ಆ ಕೃಷ್ಣನ ಅನುಪಸ್ಥಿತಿಯನ್ನು ನೆನೆದು ಅವನ ಮನಸ್ಸು ಈ ಜಗತ್ತೇ ಖಾಲಿ ಆಗಿರುವಂತ ಅನುಭವ ಅವನಿಗೆ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಅವನಿಗೇನಾಗುತ್ತೆ, ಅಳೋದು ಅಥವಾ ಬೇರೆ ಬೇರೆ ಭಾವವನ್ನು ವ್ಯಕ್ತಪಡಿಸ್ತಾರಲ್ಲ, ಆ ಥರ ಅದನ್ನ ನಾವು, ನಮಗೆ ಕಣ್ಣೀರು ಬರುತ್ತೆ ಅಂದ್ರೆ ನಾವು ಸ್ವತಃವಾಗಿ ಆ ಸ್ಥಿತಿಗೆ ಹೋದಾಗ ಕಣ್ಣೀರು ಬರಬೇಕು. ಅದನ್ನ ಬಿಟ್ಟು ನಾವು ಅದನ್ನ ಕೃತಕವಾಗಿ ನಾವು ಭಕ್ತಿಯಲ್ಲಿ ನಾವು ಆಳವಾಗಿ ಮುಳುಗಿದೀವಿ, ಈ ಲಕ್ಷಣಗಳು ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಅಂತ ಹೇಳಿ ನಾವು ಅದನ್ನ ಅನುಕರಣೆ ಮಾಡಬಾರ್ದು. ಪ್ರಾಮಾಣಿಕತೆಯಿಂದ ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಿದಾಗ, ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿದಾಗ ನಮ್ಗೆ ಯಾವುದೋ ಒಂದು ಕ್ಷಣದಲ್ಲಿ, ಯಾವುದೋ ಒಂದು ಸ್ಟೇಜಲ್ಲಿ ನಮ್ಗೆ ಈ ತರ ಭಾವನೆ ಬರುತ್ತೆ ಅಂತ ಇದು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಜಪ ಶುರು ಮಾಡಿದ ತಕ್ಷಣ ನಮ್ಗೆ ಹೇಳಿದಾರೆ ಇಲ್ಲಿ ಜಪ ಮಾಡಿ ಈ ತರ ಅನುಭವ ಆಗುತ್ತೆ ಅಂತ. ಈಗ ನಾವು ಒಂದು 2-3 ಸತಿ ಹರೇ ಕೃಷ್ಣ ಮಂತ್ರ ಅಥವಾ ಒಂದು 2-3 ರೌಂಡ್ ಹರೇ ಕೃಷ್ಣ ಮಾಡಿದ ತಕ್ಷಣ ನಮ್ಗೆ ಹಿಂಗೆಲ್ಲ ಆಯ್ತು ಅಂತ ನಾವು ಕೃತಕವಾಗಿ ಹೇಳಿ ಆಗ್ತಾ ಇದೆ, ಹಂಗಾಗ್ತಾ ಇದೆ ಅಂತ ಪ್ರಕಟ ಮಾಡಿ ನಾವು ತೋರಿಸ್ಬಾರ್ದು. ಅದು ಒಳಗಡೆಯಿಂದ ಬರಬೇಕು ಆ ಭಾವ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಯಾವಾಗ ಬರುತ್ತೆ, ಈ ಸ್ವಾಭಾವಿಕ ಫಲ ಅನ್ನೋದು ಭಾವಾರ್ಥದ ಪ್ರಕಾರ ಒಬ್ಬ ಭಕ್ತನು ಗಂಭೀರವಾಗಿ ಸಾಧನೆ ಮಾಡಿದ್ರೆ, ಮತ್ತೆ ನಿಯಮಗಳನ್ನ ಪ್ರಾಮಾಣಿಕವಾಗಿ ಅನುಸರಿಸಿದ್ರೆ, ಹರೇ ಕೃಷ್ಣ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದರೆ ಈ ಭಾವ ಲಕ್ಷಣಗಳು ಸ್ವಾಭಾವಿಕವಾಗಿ ಪ್ರಕಟ ಆಗುತ್ತೆ. ಅದನ್ನ ನಾವು ಬಲವಂತವಾಗಿ ನಮ್ಗೆ ಆ ಥರ ಲಕ್ಷಣ ಇದೆ ಅನ್ನೋದನ್ನ ನಾವು ತೋರ್ಸೋದಕ್ಕೆ ಹೋಗ್ಬಾರ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ 49ರಲ್ಲಿ ಪ್ರೇಮ ಫಲವನ್ನು ಸ್ವೀಕರಿಸಿದಾಗ ಜನ ನಾಚೆ, ನಗು, ನೃತ್ಯ, ಹಾಡು ಈ 3 ಭಾವನ ತೋರಿಸ್ತಾರೆ. 50ರಲ್ಲಿ ಮಾಲಾಕಾರರಾದ, ಅದನ್ನ ನೋಡಿ ಮಾಲಾಕಾರರಾದ ಚೈತನ್ಯ ಮಹಾಪ್ರಭು ಸಂತೋಷ ಪಡ್ತಾರೆ ಅಂತ ಹೇಳಿದ್ರು. ಇಲ್ಲಿ 51ರಲ್ಲಿ ಮೊದಲು ಆ ಪ್ರೇಮ ಫಲವನ್ನ ಚೈತನ್ಯ ಮಹಾಪ್ರಭುಗಳು ಸ್ವತಃ ಆಸ್ವಾದನೆ ಮಾಡ್ತಾರೆ. ಅದರ ಪರಿಣಾಮವಾಗಿ ಅವರು ಏನಾಗುತ್ತೆ, ಅವರು ಕೃಷ್ಣನ ಪ್ರೇಮದಲ್ಲಿ ಮಗ್ನರಾಗ್ತಾರೆ ಅನ್ನೋದನ್ನ ಈ 51ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಲಾಕಾರನೇ ಪ್ರೇಮ ಫಲವನ್ನು ಮೊದಲು ತಿಂದು ಸದಾ ಮತ್ತರಾಗಿ ವಿವಶ ವಿಹಲ್ವನಾಗಿ ಇರ್ತಾರೆ ಮಹಾಪ್ರಭುಗಳು ಇಲ್ಲಿ ಅಂತ ಹೇಳ್ತಾರೆ. ಮತ್ತೆ 52ನೇ ಶ್ಲೋಕದಲ್ಲಿ ಸರ್ವಲೋಕೆ ಮತ್ತ ಕೈಲ ಆಪನ ಸಮಾನ ಪ್ರೇಮ ಮತ್ತ ಲೋಕ ವಿನ ನಾಹಿ ದೇಕಿ ಆನ. ಗೀತಾ ಆರ್ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 52. ಸರ್ವಲೋಕೆ ಮತ್ತ ಕೈಲ ಆಪನ ಸಮಾನ ಪ್ರೇಮೆ ಮತ್ತ ಲೋಕ ವಿನ ನಾಹಿ ದೇಕಿ ಆನ. ಸರ್ವಲೋಕೆ ಎಲ್ಲ ಜನರು, ಮತ್ತ ಹುಚ್ಚರಾದರು, ಕೈಲ ಅವನು ಮಾಡಿದ, ಆಪನ ತನ್ನ, ಸಮಾನ ಅಂತ, ಪ್ರೇಮೆ ದೇವರ ಪ್ರೇಮದಲ್ಲಿ, ಮತ್ತ ಹುಚ್ಚಾದರು, ಲೋಕ ಸಾಮಾನ್ಯವಾಗಿ ಜನರು, ವಿನ ಇಲ್ಲದೆ, ನಾಹಿ ಇಲ್ಲ, ದೇಕಿ ನಾವು ನೋಡುತ್ತೇವೆ, ಆನ ಬೇರೇನಾದರೂ. ಅನುವಾದ: ತಮ್ಮ ಸಂಕೀರ್ತನ ಆಂದೋಲನದಿಂದ ಶ್ರೀ ಚೈತನ್ಯರು ಪ್ರತಿಯೊಬ್ಬರನ್ನು ತಮ್ಮ ಹಾಗೆಯೇ ಹುಚ್ಚರನ್ನಾಗಿಸಿದರು. ಅವರ ಸಂಕೀರ್ತನ ಆಂದೋಲನದಿಂದ ಮತ್ತರಾಗದ ಯಾರನ್ನೂ ನಾವು ಕಾಣುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಚಳುವಳಿಯ ಮೂಲಕ ಏನ್ ಮಾಡಿದ್ರು ಅಂದ್ರೆ, ಸರ್ವಲೋಕೆ ಎಲ್ಲಾ ಜನರನ್ನು, ಮಹಾಪ್ರಭುವಿನ ಸಂಕೀರ್ತನ ಚಳುವಳಿ ಒಂದು ವರ್ಗಕ್ಕೆ ಸೀಮಿತ ಆಗಿರಲಿಲ್ಲ, ಸರ್ವಲೋಕೆ ಎಲ್ಲಾ ಜನರಿಗೂ. ಅವರ ಉದ್ದೇಶ ಕೃಷ್ಣ ಪ್ರೇಮ ತಲುಪಿಸೋದಾಗಿತ್ತು ಎಲ್ಲಾ ಜನರಿಗೂ. ಅವಾಗ ಏನಾಯ್ತು, ಎಲ್ಲರಿಗೂ ಆತನ ತಲುಪಿಸಿದಾಗ ಮತ್ತೆ ಕೈಲ ಆಪನ ಸಮಾನ, ಈ ಏನು ಕೃಷ್ಣ ಪ್ರೇಮ ನಶ ಅನ್ನೋದು ಹೆಂಗಿತ್ತು, ಅದು ಎಲ್ಲರೂ ಕೃಷ್ಣ ಪ್ರೇಮದಲ್ಲಿ ಸಂಪೂರ್ಣವಾಗಿ ಮಗ್ನರಾಗ್ತಾರಂತೆ. ಸ್ವತಃ ಪ್ರಭು ಮೊದಲು ಪ್ರೇಮದಲ್ಲಿ ಮಗ್ನರಾಗಿರ್ತಾರೆ. ಅವ್ರನ್ನ ನೋಡಿ ಲೋಕದ ಎಲ್ಲಾ ಜನರು ತಮ್ಮಂತೆಯೇ ಅಪನ ಸಮಾನ, ತಮ್ಮಂತೆಯೇ ಆ ಕೃಷ್ಣ ಪ್ರೇಮದಲ್ಲಿ ಮುಳುಗುವ, ಮಗ್ನರಾಗುವಂತೆ ಮಾಡಿದ್ರು. ಅಂದ್ರೆ ಸಂಕೀರ್ತನದ ಮೂಲಕ, ಮಾಧ್ಯಮದ ಮೂಲಕ, ಮಹಾಪ್ರಭುವಿನ ಸಂಕೀರ್ತನ ಚಳುವಳಿಯ ಮೂಲಕ ಕೃಷ್ಣ ಪ್ರೇಮವನ್ನ ಅವರು ಅನುಭವಿಸಿದ್ರು. ಅದ್ರ ಜೊತೆಗೆ ಉಳಿದವ್ರಿಗೂ ಸಹ ಆ ಪ್ರೇಮವನ್ನ ಹಂಚಿ ಅವರು ಸಹ ಸಂಕೀರ್ತನದಲ್ಲಿ ಭಾಗವಹಿಸುವ ಅನ್ನೋ ತರ ಮಾಡಿದ್ರು. ಅಂದ್ರೆ ಮೊದಲು ಅವ್ರನ್ನ ಏನ್ ಕೊಟ್ರು ಅದನ್ನ ಅವರು ಮಾಡಿದ್ರು, ಅವರ ಸ್ವತಃ ಮಾಡಿ ಅದನ್ನ ಅನುಭವಿಸಿ, ಅದನ್ನ ಅವ್ರ ಜೊತೆಗೆ ಸುತ್ತಲಿರೋರ್ಗೂ ಎಲ್ಲ ಫಲವನ್ನು ಹಂಚಿ ಅವ್ರನ್ನೂ ಸಹ ಈ ಸಂಕೀರ್ತನ ಯಜ್ಞದಲ್ಲಿ ಭಾಗವಹಿಸೋ ತರ ಮಾಡಿದ್ರು ಅಂತ ಇಲ್ಲಿ. ಅಂದ್ರೆ 54ರಲ್ಲಿ ತಾವೇ ಪ್ರೇಮ ಫಲವನ್ನ ಆಸ್ವಾದನೆ ಮಾಡಿದ್ರು. ಅದರಿಂದ ಅವರು ಕೃಷ್ಣ ಪ್ರೇಮದಲ್ಲಿ ಮಗ್ನರಾಗಿದ್ರು. ಅದನ್ನ ನೋಡಿ ಏನು, ತಾವೇ ಮಗ್ನರಾಗಿರೋದು ಅಷ್ಟೇ ಅಲ್ಲಿಗೆ ನಿಲ್ಲಿಸ್ಲಿಲ್ಲ ಅವರು. ನನಗೆ ಪ್ರೇಮ ಸಿಕ್ತು ಸಾಕು, ನಾನು ಇರ್ತೀನಿ ಅಂತ. ಅದನ್ನ ಇತರರು ಸಹ ತಮ್ಮಂಗೆ ಪ್ರೇಮದಲ್ಲಿ ಮಗ್ನರಾಗಬೇಕು, ಆ ಥರ ಆ ಫಲವನ್ನ ಎಲ್ಲರಿಗೂ ಹಂಚಿದ್ರು, ಆಸ್ವಾದನೆ ಮಾಡಿದ್ರು. ಯಾವುದರ ಮೂಲಕ ಹಂಚಿದ್ರು? ಸಂಕೀರ್ತನ ಯಜ್ಞದ ಮೂಲಕ ಎಲ್ಲರಿಗೂ ಆ ಪ್ರೇಮಮಯ ಕೃಷ್ಣ ಪ್ರೇಮವನ್ನ ಹಂಚಿದರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಹರೇ ಕೃಷ್ಣ. 53ನೇ ಶ್ಲೋಕ. ಯೇ ಯೇ ಪೂರ್ವ ನಿಂದ ಕೈಲ ಬಲಿ ಮತ್ತೋ ಯಾಲ ಸೇಹೋ ಬಲ ಕಾಯನ ಛೆ ಭಲೆ ಭಾಲ ಭಾಲ. ಕಾಮಾಕ್ಷಿ ಮಾತಾಜಿ ಹರೇ ಕೃಷ್ಣ. ಕಾಮಾಕ್ಷಿ ಮಾತಾಜಿ ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ हरे कृष्ण माताजी. ये पूर्व निंदा कैला बलि मातो याला से हो पल काय नाचे बले बाल बाल. ये ಯಾವ ಜನರು ಪೂರ್ವೆ ಮುಂದೆ ನಿಂದ ದೇವದೂಷಣೆ ಕೈಲ ಮಾಡಿದ ಬಲಿ ಹೇಳುತ್ತಾ ಮತೋ ಯಾಲ ಹುಡುಕ ಸೇಹೋ ಇಂಥ ಜನರು ಫಲ ಹಣ್ಣು ಕಾಯ ತಿಂದು ನಾಚೆ ಕುಣಿದರು ಬಲೆ ಹೇಳಿ ಬಾಲ ಬಾಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ಅನುವಾದ: ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ಕುಡುಕ ಎಂದು ಮೊದಲು ಟೀಕಿಸಿದ ಜನರೇ ತುಂಬಾ ಚೆನ್ನಾಗಿದೆ ಎನ್ನುತ್ತಾ ಹಣ್ಣುಗಳನ್ನು ತಿಂದರು ಮತ್ತು ಕುಣಿಯತೊಡಗಿದರು. ಭಾವಾರ್ಥ: ಶ್ರೀ ಚೈತನ್ಯ ಮಹಾಪ್ರಭು ಅವರು ಸಂಕೀರ್ತನ ಆಂದೋಲನವನ್ನು ಪ್ರಾರಂಭಿಸಿದಾಗ ಅವರು ಸಹ ಮಾಯವಾದಿಗಳಿಂದ, ನಾಸ್ತಿಕರಿಂದ ಮತ್ತು ಬುದ್ಧಿಗೇಡಿಗಳಿಂದ ಟೀಕಿಸಲ್ಪಟ್ಟರು. ಸಹಜವಾಗಿ ನಾವು ಸಹ ಇಂಥದೇ ಜನರಿಂದ ಟೀಕಿಸಲ್ಪಡುತ್ತಿದ್ದೇವೆ. ಅಂತಹವರು ಯಾವಾಗಲೂ ಇರುತ್ತಾರೆ ಮತ್ತು ಮಾನವ ಸಮುದಾಯಕ್ಕೆ ನಿಜವಾಗಲೂ ಒಳ್ಳೆಯದಾಗಿರುವ ಯಾವುದನ್ನಾದರೂ ಯಾವಾಗಲೂ ಟೀಕಿಸುತ್ತಾರೆ. ಆದರೆ ಸಂಕೀರ್ತನ ಆಂದೋಲನದ ಬೋಧಕರು ಇಂಥ ಟೀಕೆಗಳಿಂದ ಹಿಂಜರಿಯಬಾರದು. ಇಂಥ ಬುದ್ಧಿಗೇಡಿಗಳನ್ನು ನಮ್ಮಲ್ಲಿಗೆ ಬಂದು ಪ್ರಸಾದ ಸ್ವೀಕರಿಸುವಂತೆ ಮಾಡಿ ಮತ್ತು ನಮ್ಮೊಂದಿಗೆ ಪಠಿಸಿ ನರ್ತಿಸುವಂತೆ ಮಾಡುವುದು ನಮ್ಮ ದಾರಿಯಾಗಬೇಕು. ಇದೇ ನಮ್ಮ ತಂತ್ರವಾಗಬೇಕು. ನಮ್ಮೊಂದಿಗೆ ಸೇರಲು ಬರುವ ಯಾರಾದರೂ ಖಂಡಿತವಾಗಿ ಬದುಕಿನಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ತುಂಬಾ ಶ್ರದ್ಧಾಯುಕ್ತರು ಮತ್ತು ಪ್ರಾಮಾಣಿಕರು ಆಗಿರಬೇಕು. ಮತ್ತೆ ಇಂಥ ಜನ ಬರೀ ನಮ್ಮೊಂದಿಗೆ ಸೇರುವುದರಲ್ಲಿ, ಪಠಿಸುವುದರಲ್ಲಿ, ನರ್ತಿಸುವುದರಲ್ಲಿ ಮತ್ತು ನಮ್ಮೊಂದಿಗೆ ಪ್ರಸಾದವನ್ನು ಸ್ವೀಕರಿಸುವುದರಲ್ಲಿ ಒಂದಾಗಿ ಹಂತವಾಗಿ ಈ ಆಂದೋಲನ ತುಂಬಾ ಚೆನ್ನಾಗಿದೆ ಎಂದು ಹೇಳುವಂತಾಗುತ್ತಾರೆ. ಆದರೆ ಯಾರಾದರೊಬ್ಬರು ಗುಪ್ತ ಆಶೋತ್ತರವಿಟ್ಟುಕೊಂಡು ಐಹಿಕ ಲಾಭದ ಅಥವಾ ವೈಯಕ್ತಿಕ ಪ್ರತಿಫಲಾದಾಸೆಯಿಂದ ಸೇರಿದರೆ ಅಂತಹವರು ಈ ಆಂದೋಲನದ ಮೂಲ ತತ್ವವನ್ನು ಎಂದಿಗೂ ಗ್ರಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುವನ್ನ ಯಾರು ಮತ್ತ ಅಥವಾ ಕುಡುಕ ನಶೆಯಲ್ಲಿರೋನು ಅಂತ ಟೀಕೆ ಮಾಡಿದ್ರು, ಅವರು ಈ ಪ್ರೇಮ ಫಲವನ್ನು ಆಸ್ವಾದನೆ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಹಿಂದೆ ಟೀಕಿಸಿದವರು, ಹಿಂದೆ ಈ ಶ್ಲೋಕದಲ್ಲಿ ಮಹಾಪ್ರಭುವನ್ನು ಟೀಕರಿಸಿದವರು ಸಹ ನಂತರ ಇವರ ಸಂಕೀರ್ತನ ಚಳುವಳಿಯ ಪ್ರಭಾವಕ್ಕೆ ಒಳಗಾಗ್ತಾರೆ. ಅವರು ಅಂದ್ರೆ ಭಗವಂತನ ಪ್ರೇಮ ಅಥವಾ ಕೃಷ್ಣ ಪ್ರೇಮ ಅನ್ನೋದು ಪ್ರಭಾವ ಭಕ್ತರಿಗಷ್ಟೇ ಅಲ್ಲ, ವಿರೋಧಿಗಳ ಮೇಲೂ ಸಹ ಪರಿಣಾಮ ಬೀರ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೋ ಯಾಲ ಅಂದ್ರೆ ಮುಂಚೆ ಟೀಕೆ ಮಾಡಿದ್ರು. ಅಂದ್ರೆ ಕೆಲವರು ಮಹಾಪ್ರಭುವಿನ ಸಂಕೀರ್ತನ ಬಂದಾಗ ನೃತ್ಯ, ಹಾಡು, ಭಾವವೇಷ ಇವುಗಳೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡು ಇವನೊಬ್ಬ ಕುಡುಕನ್ ತರ ಕುಣಿತಾನಪ್ಪ ಅಂತ ಇದ್ರು. ಅವರೇ ನಂತರ ಏನ್ ಮಾಡಿದ್ರು, ಈ ಪ್ರೇಮ ಫಲವನ್ನ ಆಸ್ವಾದನೆ ಮಾಡಿದ್ರು. ಯಾವ ತರ? ಸೇಹೋ ಫಲ ಕಾಯ, ಅವರು ಸಹ ಫಲಕಾಯ ಈ ಪ್ರೇಮ ಫಲವನ್ನ ಆಸ್ವಾದನೆ ಮಾಡಿ ಇಲ್ಲಿ ಕೃಷ್ಣ ಪ್ರೇಮ ಫಲ ಅಂದ್ರೆ ಕೃಷ್ಣ ಪ್ರೇಮ. ಹಿಂದೆ ವಿರೋಧಿಸಿದವರು ಸಹ ಈ ಕೃಷ್ಣ ಪ್ರೇಮವನ್ನ ಸ್ವೀಕಾರ ಮಾಡಿದ್ರು. ಅವಾಗ ಏನಾಯ್ತು, ಅವರ ಮನೋಭಾವನೆ ಬದಲಾಯಿತು. ಅವ್ರೇನ್ ಮಾಡಿದ್ರು, ನಾಚೆ ಬಲೆ ಬಾಲ ಅಂದ್ರೆ ಅವರು ಮುಂಚೆ ಬರೀ ಕುಣಿತಾ ಇದ್ರು ಅಷ್ಟೇ, ಇವರು ನಾಚೆ ಬಲೆ ಬಾಲ ಅಂತ ಇನ್ನು ಜಾಸ್ತಿ ಕುಣಿಯಕ್ಕೆ ಶುರು ಮಾಡಿದ್ರು ಅಂತ. ಪ್ರೇಮ ಫಲ ಸ್ವೀಕರಿಸಿದ ನಂತರ ಅವರು ಸಹ ನೃತ್ಯ ಮಾಡಿದ್ರು. ಯಾವ ತರ? ಬಾಲ ಇದು ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರು. ಅಂದ್ರೆ ಹಿಂದೆ ಅವ್ರನ್ನ ವಿರೋಧ ಮಾಡಿದವರು ಸಹ ನಿಧಾನವಾಗಿ ಪರಿವರ್ತನೆಗೊಂಡು ಆ ಆಂದೋಲನವನ್ನು ಸ್ವೀಕಾರ ಮಾಡೋ ಕಡೆ ಪರಿವರ್ತನೆ ಆದ್ರು ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿರೋದು. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಈ ಸಂಕೀರ್ತನ ಯಜ್ಞ
ಪ್ರಾರಂಭ ಮಾಡಿದಾಗ ಮಾಯಾವಾದಿಗಳು, ನಾಸ್ತಿಕರು, ಅಜ್ಞಾನಿಗಳು ಅವ್ರೇನ್ ಮಾಡಿದ್ರು, ಈ ಚೈತನ್ಯ ಮಹಾಪ್ರಭುಗಳನ್ನ ಟೀಕೆ ಮಾಡಿದ್ರು. ಇದು ಒಳ್ಳೆಯ ಆಧ್ಯಾತ್ಮಿಕ ಕಾರ್ಯ ಏನ್ ಮಾಡ್ತಾ ಇದ್ರೇನು ಮೊದಲು ಆರಂಭ ಟೀಕೆಯಿಂದನೇ ಬರಬಹುದು, ಆದ್ರೆ ಆ ಟೀಕೆಯಿಂದ ನಾವು ಕಾರ್ಯವನ್ನ ನಿಲ್ಲಿಸಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ರು. ಈ ಸಂಕೀರ್ತನ ಚಳುವಳಿನೇ ಯಾರು ಪ್ರಚಾರ ಮಾಡ್ತಾ ಇರ್ತಾರೋ ಈ ಟೀಕೆಯಿಂದ ಅವರು ತಮ್ಮ ಸೇವೆಯನ್ನ ನಿಲ್ಲಿಸಬಾರ್ದು. ಯಾಕೆಂದ್ರೆ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಕ್ ಶುರು ಮಾಡಿದಾಗ ಟೀಕೆ ಬರೋದು ಸಹಜ. ಮೊದಲು ಟೀಕೆ, ಆಮೇಲೆ ಟೀಕೆ ಮಾಡಿ ಮಾಡಿ ಅವ್ರಿಗೆ ನಿರಾಶೆ ಆಗುತ್ತೆ. ಇದು ಆಮೇಲೆ ನಿರಾಶೆ ಆಗಿ ಪ್ರಚಾರ ನಿಲ್ಸೋದು, ಇದು ಸರಿಯಾದ ವಿಧಾನ ಅಲ್ಲ. ಸರಿಯಾಗಿರೋ ವಿಧಾನ ಏನು? ಟೀಕೆ ಹೇಳ್ತಾ ಇರ್ತಾರೆ, ಆದ್ರೆ ನಮ್ಗೇನಿರ್ಬೇಕು, ಸಹನೆ ಇರಬೇಕು. ಆ ಸಹನೆಯಿಂದ ನಾವು ಕೇಳಿಸ್ಕೊಂಡು ಹಂಗೆ ಮುಂದುವರಿತಾ ಇದ್ರೆ ಅವರು ಸಹ ಪ್ರೀತಿ ಭಕ್ತಿಯಿಂದ ಜನರನ್ನ ಸಂಪರ್ಕಿಸಕ್ಕಾಗುತ್ತೆ. ಜನ ಇದ್ರ ಕಡೆ ಆಕರ್ಷಿತರಾಗ್ತಾರೆ. ಇಲ್ಲಿ ಟೀಕೆ ಮಾಡೋರ್ನ ಯಾವ ತರ ಬದಲಾಯಿಸ್ಬೇಕು ಅನ್ನೋದಕ್ಕೆ ಭಾವಾರ್ಥದಲ್ಲಿ ಒಂದು ಉದಾಹರಣೆನೂ ಸಹ ಕೊಟ್ಟಿದ್ದಾರೆ. ಯಾಕೆ, ಯಾವ ತರ ಅಂದ್ರೆ ಅವ್ರಿಗೆ ಯಾರು ಟೀಕೆ ಮಾಡ್ತಾ ಇರ್ತಾರೋ ಅವ್ರನ್ನ ನಾವು ಪ್ರಸಾದ ಸ್ವೀಕಾರ ಮಾಡಿ ಅಂತ ಆಹ್ವಾನಿಸ್ಬೇಕು. ಮತ್ತೆ ಸಂಕೀರ್ತನದಲ್ಲಿ ಭಾಗವಹಿಸಿ ಅಂತ ನಾವು ಕರಿಬೇಕು. ಅವರಿಗೆ ಜಪ ಮಾಡೋದು ಹೇಳ್ಕೊಡ್ಬೇಕು, ನೃತ್ಯ ಮಾಡೋದು ಹೇಳ್ಕೊಡ್ಬೇಕು. ಕ್ರಮೇಣ ಭಕ್ತಿಯ ತತ್ವವನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ವಾದ ವಿವಾದದಿಂದ ನಾವು ಇದು ನಂದು ಸರಿ ನಿಂದು ಸರಿ ಅಂತ ವಾದ ವಿವಾದ ಮಾಡ್ತಾ ಇದ್ರೆ ಅದು ಎಲ್ಲಿಗೂ ಮುಗಿಯಲ್ಲ. ಅದ್ರ ಬದಲು ಅವ್ರಿಗೇನ್ ಮಾಡ್ಬೇಕು, ಪ್ರಾಕ್ಟಿಕಲ್ ಅನುಭವ ಆಗ್ಬೇಕು ಅಂತ ಅವ್ರನ್ನ ನೀವು ವಿರೋಧ ಮಾಡ್ತೀರಾ, ಬನ್ನಿ ಪ್ರಸಾದ ಸ್ವೀಕಾರ ಮಾಡಕ್ ಬನ್ನಿ ನಮ್ ಜೊತೆ ಅಂತ ಕರ್ಕೊಂಡು ಹೋಗ್ಬೇಕಂತೆ ಮೊದ್ಲು. ಆಮೇಲೆ ಇಲ್ಲಿ ಅವ್ರೇನೋ ಹೇಳ್ತಾರೆ, ನೀವು ಸ್ವಲ್ಪ ಹೇಳಿ, ಇಲ್ಲಿ ಕೂತಿದ್ದೀರಲ್ಲ ಜಪ ಮಾಡಿ ಅಂತ ಕಳ್ಸೋದು. ಆಮೇಲೆ ಎಲ್ಲಾರು ನೃತ್ಯ ಮಾಡೋದು ನೋಡಿ ಕ್ರಮೇಣ ಅವರು ಸಹ ನೃತ್ಯ ಮಾಡಕ್ಕೆ ಶುರು ಮಾಡ್ತಾರೆ ಅಂತ. ಇದು ಕೇವಲ ಅದ್ ಮೊದ್ಲು ಅವರು ಟೀಕೆ ಮಾಡ್ತಾರೆ, ಬರಲ್ಲ ಅಂತಾರೆ. ನಿಧಾನವಾಗಿ ಅವ್ರಿಗೇನೋ ಒಂದು ಆಸೆ ಹಚ್ಚಿ ಆ ಕಡೆಗೆ ಬರುವಂತ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ನಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಭಾಗವಹಿಸುವಿಕೆ ಅಥವಾ ಏನು ಬರೀ ಹೊರಗಡೆಯಿಂದ ಮಾತ್ರ ಭಾಗವಹಿಸಿದ್ರೆ ಸಾಕಾಗಲ್ಲ. ಯಾರಾದ್ರೂ ಬರ್ತಾರೆ, ಸಂಕೀರ್ತನ ಮಾಡ್ತಾರೆ, ನೃತ್ಯ ಮಾಡ್ತಾರೆ, ಪ್ರಸಾದ ಸ್ವೀಕಾರ ಮಾಡ್ತಾರೆ, ಅಂತ ಮಾತ್ರಕ್ಕೆ ಅವರು ಭಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವು ಹೇಳಕ್ಕಾಗಲ್ಲ. ಅವರಿಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಸಾಧಿಸುವ ಪ್ರಾಮಾಣಿಕತೆ ಮತ್ತೆ ಗಂಭೀರತೆ ಇರಬೇಕು. ಅಂತ ಗಂಭೀರತೆ ಬಂದಾಗ ಮಾತ್ರನೇ ಅವ್ರಿಗೆ ಇದನ್ನ ಸ್ವೀಕಾರ, ಈ ಭಕ್ತಿ ಫಲವನ್ನ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತ ಈ ಭಕ್ತಿ ಫಲವನ್ನ ಸ್ವೀಕಾರ ಮಾಡಕ್ಕೆ ಆಗುತ್ತೆ. ಇಲ್ಲ ತಪ್ಪಾದ ಉದ್ದೇಶದಿಂದ ಏನಾದ್ರು ಸೇರ್ಕೊಂಡು ಇವ್ರು ಏನೋ ಹೇಳ್ತಾ ಇದಾರೆ, ಆದ್ರೂ ನಾನು ಹಿಂಗೆ ಇರ್ತೀನಿ, ನಾನೇನು ಚೇಂಜ್ ಆಗಲ್ಲ, ಏನೋ ಊಟ ಕೊಡ್ತಾರೆ ಹೋಗಿ ಮಾಡ್ಕೊಂಡ್ ಬರ್ತೀನಿ, ಅಥವಾ ನಂದೇನೋ ವೈಯಕ್ತಿಕ ಲಾಭ ಆಗುತ್ತೆ ಅಂತ ಯಾರು ಹೋಗ್ತಾರೆ, ಅಂತವ್ರಿಗೆ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಾರು ಸೇವೆಯಲ್ಲಿ ಸೇರ್ಕೊತಾರೆ ಅವ್ರಿಗೆ ನಿಜವಾಗೂ ಭಕ್ತಿ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬರೀ ಸಂಕೀರ್ತನೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ನಮ್ಮ ಉದ್ದೇಶನೂ ಸಹ ಶುದ್ಧ ಆಗಿದ್ದಾಗ ಮಾತ್ರ ಭಕ್ತಿಯ ಫಲ ಏನಿದೆ ಅದನ್ನ ಅನುಭವಿಸೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಯಾರನ್ನಾರು ಉದ್ದೇಶ ಇಟ್ಕೊಂಡು ಅದು ಇದು ಹೇಳಿ ಕರ್ಕೊಂಡು ಹೋಗ್ಬೋದು. ಕರ್ಕೊಂಡು ಹೋದ್ಮೇಲೆ ಅವರಲ್ಲಿನೂ ಬರೋದ್ರಲ್ಲಿನೂ ಉದ್ದೇಶ ಅನ್ನೋದು ಸ್ಪಷ್ಟವಾಗಿರ್ಬೇಕು. ಅವ್ರು ತಪ್ಪಾದ ಉದ್ದೇಶದಿಂದ ಈ ಭಕ್ತಿ ಆಂದೋಲನಕ್ಕೆ ಸೇರ್ಕೊಂಡ್ರೆ ಅವ್ರಿಗೆ ಯಾವುದೇ ಪ್ರಯೋಜನ ಆಗಲ್ಲ. ಈ ಭಕ್ತಿ ಆಂದೋಲನದಲ್ಲಿ ಸೇರ್ಕೊಳ್ಳೋರಿಗೆ ಒಂದು ಗಂಭೀರತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಮತ್ತೆ ಅವರ ಉದ್ದೇಶ ಅನ್ನೋದು ಶುದ್ಧವಾಗಿರ್ಬೇಕು. ಆವಾಗ ಮಾತ್ರ ಈ ಭಕ್ತಿಯ ಫಲವನ್ನ ಯಥಾವತ್ತಾಗಿ ಸವಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ 52ನೇ ಶ್ಲೋಕದಲ್ಲಿ ಎಲ್ಲಾ ಜನರು ತಮ್ಮಂತೆಯೇ ಕೃಷ್ಣ ಪ್ರೇಮದಲ್ಲಿ ಮಗ್ನರಾಗೋ ತರ ಮಾಡಿದ್ರು. ಮತ್ತೆ ಹಿಂದೆ ಪ್ರಭುವನ್ನ ಟೀಕೆ ಮಾಡಿದವರು ಸಹ ಬದಲಾಗಿ ಆ ಪ್ರೇಮ ಫಲವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 54 ಶ್ಲೋಕ 54. ಏಯಿತ ಕಹಿಲು ಪ್ರೇಮ ಫಲ ವಿತರಣ ಏ ಬೇಶೂನ ಫಲದಾತ ಏ ಶಾಖ ಗಣ. ಲಕ್ಷ್ಮೀ ಬೀವಿ ಮಾತಾಜಿ ಓದಿ. ಲಕ್ಷ್ಮೀ ಬೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಓದ್ತೀನಿ ಮಾತಾಜಿ. ಶ್ಲೋಕ 54. ಏಯಿತೆ ಕೈಲಂಗ ಪ್ರೇಮ ಫಲ ವಿತರಣ ಏ ಬೇಶುನ ಫಲದಾತ ಏ ಶಾಖಗಣ. ಇದು ತಾ ಆಗಿದ್ದರು ಕೈಲಂಗ್ ನಾನು ವಿವರಿಸಿದ್ದೇನೆ. ಪ್ರೇಮ ಫಲ ಪರಮ ಪುರುಷನ ಪ್ರೇಮ ಫಲ ವಿತರಣೆ ಏಬೆ ಈಗ ಶುನ ಕೇಳಿ ಫಲದಾತ ಹಣ್ಣು ಕೊಡುವವನು ಯಾರು ಶಾಖಾಗಣ ರೆಂಬೆಗಳು. ಅನುವಾದ: ಪರಮಪುರುಷ ಪ್ರೇಮ ಫಲವನ್ನು ಭಗವಂತ ಹಂಚುವುದನ್ನು ವಿವರಿಸಿದ ಅನಂತರ ನಾನು ಈಗ ಶ್ರೀ ಚೈತನ್ಯ ಮಹಾಪ್ರಭು ವೃಕ್ಷದ ವಿವಿಧ ರೆಂಬೆಗಳನ್ನು ವಿವರಿಸಲು ಬಯಸುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ರೆ ಇಲ್ಲಿವರೆಗೂ ಪ್ರೇಮ ಫಲ ವಿತರಣ
ಅಂದ್ರೆ ಇಲ್ಲಿವರೆಗೆ ನಾವು ನೋಡಿದ್ದೇನು, ಮಹಾಪ್ರಭು ಮಾಲಿಯಂತೆ ವರ್ತನೆ ಮಾಡಿದ್ರು. ಅವರು ಭಕ್ತಿಯ ಪ್ರೇಮ ಫಲವನ್ನು ಬೆಳೆಸಿದ್ರು, ಆ ಫಲವನ್ನು ಎಲ್ಲರಿಗೂ ಹಂಚಿದ್ರು, ಸಂಕೀರ್ತನೆಯ ಮೂಲಕ ಜನರನ್ನು ಕೃಷ್ಣ ಪ್ರೇಮದಲ್ಲಿ ಮಗ್ನರಾಗುವಂತೆ ಮಾಡಿದ್ರು. ಅದರಿಂದ ಏನಾಯ್ತು, ಹಿಂದೆ ಟೀಕಿಸಿದ್ರು ಸಹ ಆ ಪ್ರೇಮ ಫಲವನ್ನು ಸ್ವೀಕರಿಸಿದ ನಂತರ ಅವರು ಸಹ ಬದಲಾದ್ರು. ಇವೆಲ್ಲ ಏನು ಪ್ರೇಮ ಫಲ ವಿತರಣ ಅಂತ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಏಬೆ ಶುಣ ಈಗ ಕೇಳಿರಿ. ಈಗ ಲೇಖಕರು ವಿಷಯವನ್ನ ಮುಂದೆ ಬೇರೆ ಟಾಪಿಕ್ ತೆಗಿತಾ ಇದ್ದಾರೆ. ಇಲ್ಲಿವರೆಗೂ ಪ್ರೇಮ ಫಲ ಹಂಚಿದಾಯ್ತು ಅಂತ ವಿವರಿಸಿದ್ರು. ಈಗ ಪ್ರೇಮ ಫಲ ಹಂಚಿದವರು ಯಾರು ಎಂಬುದನ್ನ ವಿವರಿಸಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಫಲದಾತ ಏ ಶಾಖಗಣ. ಈ ಮರದ ರೂಪ ಏನು, ರೂಪಕ ಅನ್ನೋದು ಮತ್ತೆ ಮುಂದುವರಿಯುತ್ತೆ. ಇಲ್ಲಿ ಮರ ಅಂದ್ರೆ ಚೈತನ್ಯ ಮಹಾಪ್ರಭು, ಮಾಲಿ ಅಂದ್ರೆ ಶ್ರೀ ಚೈತನ್ಯ ಮಹಾಪ್ರಭು, ಫಲ ಅಂದ್ರೆ ಕೃಷ್ಣ ಪ್ರೇಮ, ಶಾಖೆಗಳು ಅಂದ್ರೆ ಪ್ರಭುವಿನ ಭಕ್ತರು ಮತ್ತು ಅನುಯಾಯಿಗಳು, ಫಲದಾತರು ಯಾರಪ್ಪ ಅಂದ್ರೆ ಭಕ್ತಿ ಮತ್ತೆ ಪ್ರೇಮ ಭಕ್ತಿಯನ್ನು ಇತರರಿಗೆ ಹಂಚುವರು. ಹೀಗಾಗಿ ಮಹಾಪ್ರಭುವಿಂದ ಹೊರಹೊಮ್ಮಿದ ಭಕ್ತರ ಶಾಖೆಗಳು ಕೃಷ್ಣ ಪ್ರೇಮ ಫಲವನ್ನು ಮತ್ತಷ್ಟು ಜನರಿಗೆ ಹಂಚ್ತಾ ಹೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 55ನೇ ಶ್ಲೋಕ. ಶ್ರೀರೂಪ ರಘುನಾಥ ಪದೇಯ ಯಾರ ಆಶಾ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣ ದಾಸ. ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ರೀ ರೂಪ ರಘುನಾಥ ಪದಯ ರಾಜ ಚೈತನ್ಯ ಚರಿತಾಮೃತ ಕಹೆ ಕೃಷ್ಣ ದಾಸ. ಶ್ರೀರೂಪ ಶ್ರೀಲ ರೂಪ ಗೋಸ್ವಾಮಿ, ರಘುನಾಥ ಶ್ರೀಲ ರಘುನಾಥ ದಾಸ ಗೋಸ್ವಾಮಿ. ಪದೇ ಪಾದ ಪದ್ಮಗಳಿಗೆ ಯಾರ ಆಶಾ ನಿರೀಕ್ಷೆ. ಚೈತನ್ಯ ಚರಿತಾಮೃತ, ಚೈತನ್ಯ ಚರಿತಾಮೃತ ಎನ್ನುವ ಹೆಸರಿನ ಪುಸ್ತಕ. ಕಹೆ ವಿವರಿಸುತ್ತಾರೆ. ಕೃಷ್ಣದಾಸ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ. ಅನುವಾದ. ಶ್ರೀಲ ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನು ಕಥಿಸುತ್ತೇನೆ. ಶ್ರೀ ಚೈತನ್ಯ ಚರಿತಾಮೃತದ ಆದಿಲೀಲೆಯ ಭಕ್ತಿ ಸೇವೆಯ ಒಂದು ಕಲ್ಪವೃಕ್ಷ ಎನ್ನುವ 9ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಹೇಳನು ಮಾತಾಜಿ, ಕೊನೆಗೆ ಹೇಳ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ರೆ ಶ್ರೀ ರಘುನಾಥ ಪದೇ ಅಂದ್ರೆ ಕೃಷ್ಣ ಕವಿರಾಜ ಗೋಸ್ವಾಮಿಗಳು ಶ್ರೀರೂಪ ಗೋಸ್ವಾಮಿ ಮತ್ತೆ ರಘುನಾಥ ಗೋಸ್ವಾಮಿಗಳ ಪಾದಕಮಲವನ್ನ ಆಶ್ರಯಿಸ್ತಾ ಇದ್ದಾರೆ. ಇದು ಗುರು ಪರಂಪರೆ ಮತ್ತೆ ಭಕ್ತಿಯ ಪರಂಪರೆಯ ಮೇಲಿನ ಗೌರವ ತೋರಿಸುತ್ತೆ. ಇಲ್ಲಿ ಅವರು ಹೇಳ್ತಾ ಇರೋದು ಶ್ರೀ ರಘು ರೂಪ ಪದೇ ಅಂತ ಹೇಳ್ತಾ ಇರೋದು. ಯಾರ ಆಶೆ, ಅವರ ಕೃಪೆಯ ನಿರೀಕ್ಷೆಯಲ್ಲಿ. ಈ ನಿರೀಕ್ಷೆ ಅನ್ನೋದು ಹೆಂಗಿದೆ, ರೂಪ ಗೋಸ್ವಾಮಿ ಮತ್ತೆ ರಘುನಾಥ ಗೋಸ್ವಾಮಿಗಳ ಕೃಪೆಯನ್ನು ಸದಾ ಬಯಸ್ಕೊಂಡು ಇಲ್ಲಿ ಅಂದ್ರೆ ಕವಿಗಳಾಗಿರುವಂತ ಕೃಷ್ಣ ದಾಸ ಕವಿರಾಜರು ಈ ಗ್ರಂಥವನ್ನ ಸ್ವತಂತ್ರವಾಗಿ ಬರೀತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಇಂದಿನ ಆಚಾರ್ಯರ ಆಶಯದಂತೆ ಈ ಕಾರ್ಯವನ್ನ ನಾನು ಮಾಡ್ತಾ ಇದ್ದೀನಿ. ಚೈತನ್ಯ ಚರಿತಾಮೃತ ಕಹೆ ಕೃಷ್ಣದಾಸ ಅಂದ್ರೆ ಕೃಷ್ಣದಾಸ ಕವಿರಾಜರು ತಮ್ಮ ವಿನಯದಿಂದ ನಮ್ಮನ್ನು ಪರಿಚಯ ಮಾಡ್ಕೊತಾ ಇದ್ದಾರೆ. ನಾನು ಕೃಷ್ಣದಾಸ ಚೈತನ್ಯ ಚರಿತಾಮೃತವನ್ನು ವಿವರಿಸ್ತೀನಿ. ಯಾರ ಆಧಾರದ ಮೇಲೆ ಆಚಾರ್ಯರ ಆಶ್ರಯ ಕೃಪೆ ಅವರ ಪಾದಚಿಹ್ನೆಗಳನ್ನು ಅನುಸರಿಸುವ ಮೂಲಕ ಈ ಚೈತನ್ಯ ಚರಿತಾಮೃತವನ್ನ ನಾನು ನಿರೂಪಣೆ ಮಾಡ್ತಾ ಇದ್ದೀನಿ ಇಲ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ಭಕ್ತಿ ಸೇವೆಯ ಡಿವೋಷನಲ್ ಟ್ರೀ ಅದನ್ನ ವಿವರಿಸ್ತಾ ಇದ್ದಾರೆ. ಭಕ್ತಿ ಸೇವೆಯ ಕಲ್ಪವೃಕ್ಷ ಅನ್ನೋದನ್ನ ಆ ರೂಪಕದ ಮೂಲಕ ಇದನ್ನ ವಿವರಿಸ್ತಾ ಇದ್ದಾರೆ. ಭಕ್ತಿ ಕಲ್ಪವೃಕ್ಷ ಡಿಸೈರ್ ಟ್ರೀ. ಇಲ್ಲಿ ಮರ ಅನ್ನೋದು ಶ್ರೀ ಚೈತನ್ಯ ಮಹಾಪ್ರಭು, ಶಾಖೆಗಳು ಪ್ರಭುವಿನ ಭಕ್ತರು, ಫಲ ಅನ್ನೋದು ಕೃಷ್ಣ ಪ್ರೇಮ, ಫಲ ವಿತರಣೆ ಅಂದ್ರೆ ಸಂಕೀರ್ತನೆ ಮತ್ತೆ ಭಕ್ತಿ ಪ್ರಚಾರ. ಈ ಇಷ್ಟು ಅಂಶವನ್ನ ಇಲ್ಲಿ ವಿವರಿಸಿದ್ದಾರೆ. ಅಂದ್ರೆ ಈ ಟೋಟಲಿ ಈ ಚಾಪ್ಟರ್ ನಾವು ತಿಳ್ಕೊಂಡಿದ್ದೇನು ಅಂದ್ರೆ ಮಹಾಪ್ರಭು ಅನ್ನೋರು ಭಕ್ತಿಯ ಮರದ ಶಾಖೆಗಳು ಪ್ರಭುವಿನ ಭಕ್ತರು, ಶಾಖೆಗಳ ಮೂಲಕ ಭಕ್ತಿಯ ಪ್ರಸಾರ, ಫಲ ಕೃಷ್ಣ ಪ್ರೇಮ, ಫಲದ ವಿತರಣೆ ಸಂಕೀರ್ತನೆ, ಜನರು ಆ ಫಲವನ್ನು ಸ್ವೀಕರಿಸಿ ಕೃಷ್ಣ ಪ್ರೇಮದಲ್ಲಿ ಮಗ್ನರಾಗುತ್ತಾರೆ. ಕೊನೆಯಲ್ಲಿ ಕೃಷ್ಣದಾಸ ಕವಿರಾಜರು ಶ್ರೀರೂಪ ಮತ್ತೆ ಶ್ರೀ ರಘುನಾಥ ಪಾದರ ಆಶ್ರಯ ಪಡೆದು ಈ ಚರಿತ್ರೆಯನ್ನ ವಿವರಿಸ್ತಾರೆ ಅಂತ ಹೇಳಿ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹರೇ ಹಾಕ್ತೀರಾ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಾ ಮಿಸ್ ಮಾಡಿದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ನಾನು ಏನ್ ಹೇಳೋದೋ ಗೊತ್ತಿಲ್ಲ, ಅರ್ಥ ಆಯ್ತೋ ಏನೋ ಗೊತ್ತಿಲ್ಲ ಮಾತಾಜಿ. ನೋಡಿ ಅಟೆಂಡೆನ್ಸ್ ಹಾಕಿದೆ ಮಾತಾಜಿ. ಸ್ವಯಂ ಪ್ರಭಾ ಮಾತಾಜಿ. ಹಾಕ್ತಾ ಇದ್ದೀನಿ. ಹೇಗಿದ್ದೀರಾ ಮಾತಾಜಿ? ಮಾತಾಜಿ ನಾನು 10 ಚಾಪ್ಟರ್ ಕಳಿಸ್ತೀರಾ PDF ಮಾತಾಜಿ? ಇಲ್ಲ, ಚಂದ ಮಾಡಿದ್ದೀರಿ ಮಾತಾಜಿ. ನಾಳೆಯಿಂದ ನಿಮಗೆ ಬೇರೆ PDF. ಪ್ರವೀಣ ಮಾತಾಜಿ ಇದ್ದಾರಾ? ಪ್ರವೀಣ ಮಾತಾಜಿ ಬೇರೆ PDF ಕಳಿಸಿದಾರಾ? ಹರೇ ಕೃಷ್ಣ.